ಹಾಯ್ ಗೈಸ್, ಇವತ್ ನೋಡ್ತಿರೋ ಸ್ಟೋರಿ ಒಂಥರ ಕಾಮಿಡಿ ಕ್ಯೂಟ್ ಆಗಿರುತ್ತೆ. ಏನಂತಂದ್ರೆ ಇಲ್ಲಿ ನಮ್ ಸ್ಟೋರಿ ಹೀರೋಯಿನ್ ಗೆ ಒಂಥರ ಪ್ರಾಬ್ಲಮ್ ಇದೆ. ಅವಳ ಕೂದಲು ಯಾವಾಗ್ಲೂ ಗುಂಗುರು ಕೂದಲಾಗಿರುತ್ತೆ. ರೀಸನ್ ಅವ್ರ ಫ್ಯಾಮಿಲಿ ಬಂದಿರೋ ಜೆನೆಟಿಕ್ಸ್ ಪ್ರಾಬ್ಲಮ್. ಅದು ಆಲ್ಮೋಸ್ಟ್ ಆಲ್ ಅವ್ರ ಅಜ್ಜಿ ತಾತ ಎಲ್ಲಾರ್ಗು ಆಲ್ಮೋಸ್ಟ್ ಆಲ್ ಗುಂಗುರು ಕೂದಲೇ ಇರುತ್ತೆ. ಅದರಿಂದ ಇವಳಿಗೂ ಕೂಡ ಗುಂಗುರು ಕೂದಲು. ಹಿಂಗಿರ್ಬೇಕಾದ್ರೆ ಅವಳಿಗೆ ಒಬ್ಬ ಹುಡುಗ ತುಂಬಾ ಇಷ್ಟ ಆಗ್ತಾನೆ. ಬಟ್ ಆದ್ರೆ ಅವ್ನ್ ಇವಳನ್ನ ಇಷ್ಟ ಪಡ್ಬೇಕು ಅಂದ್ರೆ ಈ ಗುಂಗುರು ಕೂದಲು ಇವಳಿಗೆ ತುಂಬಾ ಹಿಂಸೆ ಕೊಡ್ತಾ ಇರುತ್ತೆ. ತುಂಬಾ ವಿಷಯಗಳನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಆದ್ರೆ ಈ ಮಧ್ಯದಲ್ಲಿ ಇನ್ನೊಬ್ಬ ಹುಡುಗ ಹೀರೋಯಿನ್ ನ ಅವ್ನು ಹೆಂಗಿದ್ದಾನೋ ಅದೇ ತರ ಇಷ್ಟ ಪಡಕ್ ಸ್ಟಾರ್ಟ್ ಮಾಡ್ತಾನ. ಇದು ಇವಳಿಗೆ ರಿಯಲೈಸ್ ಆಗಿರಲ್ಲ. ಬಟ್ ಒಂದ್ ಟೈಮ್ ಆದ್ಮೇಲೆ ಅವಳಿಗೆ ರಿಯಲೈಸ್ ಆಗುತ್ತೆ. ಏನು ಅಂತ ತಿಳ್ಕೊಬೇಕು ಅಂದ್ರೆ ಸ್ಟೋರಿನ ಕಂಟಿನ್ಯೂಸ್ಲಿ ನೋಡಿ. ನೀವು ಚಾನಲ್ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಳ್ಳಿ. ಹಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ರೈಟ್ ಸೈಡ್ ಸ್ವೈಪ್ ಮಾಡಿದ್ರೆ ಒಂದು ಹೈಪ್ ಅಂತ ಆಪ್ಷನ್ ಬರುತ್ತೆ. ಅದು ಕೂಡ ಕೊಟ್ರೆ ನನಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕಗಿರೋ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅದರಲ್ಲಿ ನಮ್ ಹೀರೋಯಿನ್ ವಾಯ್ಸ್ ಓವರ್ ನಡೀತಾ ಇರುತ್ತೆ. ಅವಳು ಹೇಳ್ತಾ ಇರ್ತಾಳೆ, ನನ್ನ ಲೈಫ್ ಅಲ್ಲಿ ತುಂಬಾ ವಿಷಯಗಳು ನಡೀತಾ ಇತ್ತು. ನಾನು ಚಿಕ್ಕವಳಾದಾಗ ಹಿಂಗೋ ನನ್ ಬಾಳ್ ನಡೀತಾ ಇರ್ಬೇಕಾದ್ರೆ ಒಂದ್ ಹುಡುಗ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಅವ್ನ್ಗೆ ಪ್ರಪೋಸ್ ಎಲ್ಲ ಮಾಡ್ದೆ. ಒಂದ್ ಟೈಮ್ ಗಂಟ ಫ್ರೆಂಡ್ಸ್ ಆಗಿದ್ದು. ಅವಾಗ ಪ್ರಪೋಸ್ ಎಲ್ಲ ಮಾಡಿ ಲೆಟರ್ ಎಲ್ಲ ಕೊಟ್ಟೆ. ನಾ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅವ್ನು ಒಪ್ಕೋತಾನೆ ಅಂತ. ಬಟ್ ಅವನು ಒಪ್ಕೊಂಡ್ಬಿಟ್ಟ. ಎಲ್ಲಾ ಚೆನ್ನಾಗಿದೆ ಅಂತ ಖುಷಿ ಪಡ್ಬೇಕಾದ್ರೆ ಇನ್ನೊಂದ್ ತರ ನನ್ ತಲೆ ಮೇಲೆ ಕಲ್ ಬೀಳ್ತು. ಏನಂತಂದ್ರೆ ಅವ್ರ ಮನೆಯವರು ಸ್ಕೂಲ್ ನ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬೇರೆ ಕಡೆ ಹೋಗ್ಬಿಟ್ರು. ಇದನ್ನ ನಾನು ಅನ್ಕೊಳ್ಳೇ ಇಲ್ಲ. ಅದಾದ್ಮೇಲೆ ತುಂಬಾ ಬೇಜಾರಾಯ್ತು. ಸರಿ ಬಿಡು, ಮುಂದೆ ಯಾವಾಗಾರು ಯಾರನ್ನಾರು ಲವ್ ಮಾಡೇ ಮಾಡ್ತೀನಿ, ನಂದು ಲೈಫ್ ಚೆನ್ನಾಗಿರುತ್ತೆ ಅಂತ ನಾನ್ ಅನ್ಕೊಂಡೆ. ಬಟ್ ಆದ್ರೆ ಅನ್ಕೊಂಡಾಗ ಆಗ್ಲಿಲ್ಲ. ಮುಂದೆ ಬೆಳಿತಾ ಬೆಳಿತಾ ನನ್ ಕೂದಲು ಮಾತ್ರ ಫುಲ್ ಗುಂಗುರು ಕೂದಲಾಗೋಯ್ತು. ಫ್ಯಾಮಿಲಿ ಜೆನೆಟಿಕ್ಸ್ ಇಂದ ಎಲ್ಲಾರ್ಗು ಬರೋ ತರ ನನ್ಗೂ ಬಂತು. ಬಟ್ ಆದ್ರೆ ನನ್ ತಂಗಿ ಇದ್ದಾಳಲ್ಲ, ಅವಳಿಗೆ ಒಂಚೂರು ಬರ್ಲೇ ಇಲ್ಲ. ಅವಳಿಗೆ ಯಾಕೆ ಅಂದ್ರೆ ನಮ್ ತಾತ ಕಡೆಯಿಂದ ಬಂದಿದ್ಯಂತ ಅವಳಿಗೆ ಜೀನ್ಸ್. ಆದ್ರಿಂದ ಅವಳಿಗೆ ಗುಂಗುರು ಕೂದಲು ಬರ್ಲಿಲ್ಲ. ಅಯ್ಯೋ ಅಂತ ಅನ್ಕೊಂಡು ಅವಳು ನೋಡಿದಾಗ ಎಲ್ಲ ಫೀಲ್ ಮಾಡ್ತಾ ಇದ್ದೆ. ಸಮ್ ಟೈಮ್ಸ್ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಮ್ ಮನೆ ಪಕ್ಕದ ಮನೆಯಲ್ಲಿ ಒಬ್ಬ ಒಂದು ಹ್ಯಾಂಡ್ಸಮ್ ಆಗಿರೋ ಒಂದು ಹುಡುಗ ಇದ್ದ. ಅವನ್ನ ನೋಡ್ಬಿಟ್ಟು ಅವಾಗ ಹೋಗಿ ಸೈಟ್ ಹೊಡಿತಾ ಇದ್ದೆ. ಬಟ್ ಆದ್ರೆ ಒಂದಿನ ಬಂದ್ಬಿಟ್ಟು ಕರಿತಾ ಇದ್ದ. ನಾನ್ ನೋಡಿದ್ರೆ ಆ ಟೈಮ್ಲಿ ಫುಲ್ ಹೇರ್ ಸ್ಟ್ರೈಟಿಂಗ್ ಮಾಡ್ತಾ ಇದ್ದೆ. ಅದು ಸಡನ್ ಆಗಿ ಹೋಗಿ ನೋಡ್ಬಿಟ್ಟು ಫುಲ್ ಅವಮಾನ ಆಗ್ಬಿಡ್ತು. ಬಟ್ ಆದ್ರೆ ಇನ್ನೊಂದ್ ದಿನ ಬಂದ. ಏನೋ ನನ್ನೇ ನೋಡಕ್ ಬಂತವನೇ ನಾ ತಿಳ್ಕೊಂಡ್ರೆ ಅವ್ನ್ ನೋಡಿದ್ರೆ ನನ್ ತಂಗಿ ಹೆಸರು ಕರಿತಾನೆ. ಇದನ್ನ ನಾ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಅದಾದ್ಮೇಲೆ ನಾನು ಅನ್ಕೊಂಡೆ, ಈ ಗುಂಗುರು ಕೂದಲು ಇರೋ ಗಂಟ ನನ್ನ ಲೈಫ್ಲಿ ಯಾವ್ದೇ ಹುಡುಗ ಬರೋದಿಲ್ಲ, ನಂಗೆ ಬರಕ್ ಆಗೋ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಕೊಡೋದೇ ಬಿಟ್ಬಿಟ್ಟೆ. ನಾ ಯಾರ ಜೊತೆನೂ ಹೋಗಿ ಹುಡುಗರ ಜೊತೆ ಮಾತಾಡೋದೇ ಬಿಟ್ಬಿಟ್ಟೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಆದ್ರೆ ಒಂದಿನ ಅನಿಸ್ತು ಅಂತಾಳೆ. ಏನಂತಂದ್ರೆ ಒಂದು ಕೆರೆ ಹತ್ರ ಹೋಗಿರ್ತಾಳೆ. ಆ ಜಾಗದಲ್ಲಿ ಒಂದು ಹುಡುಗ ನೋಡಿರ್ತಾನೆ. ಆ ಹುಡುಗ ನೋಡಕ್ ತುಂಬಾ ಚೆನ್ನಾಗಿರ್ತಾನೆ. ಅವಾಗ ಅವಳು ಫ್ಲಾಟ್ ಆಗ್ಬಿಟ್ಟಿರ್ತಾಳೆ. ಅದಾದ್ಮೇಲೆ ಅವನಿಗೋಸ್ಕರ ನಾನು ಚೆನ್ನಾಗ್ ಕಾಣ್ಬೇಕು ಅಂತ ಅವಳು ತುಂಬಾ ವಿಷಯನ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇರ್ತಾಳೆ. ಅವಳು ಏನ ಸ್ಟ್ರೈಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಕಷ್ಟ ಪಡ್ತಿರ್ತಾಳೆ. ಆ ಡ್ರೈಯರ್ ಎಲ್ಲ ಇಟ್ಕೊಂಡು ಏನೇನೋ ಮಾಡ್ತಾಳೆ. ಬಟ್ ಅದೇ ವರ್ಕೌಟ್ ಆಗೋದಿಲ್ಲ. ಇವಳು ಬೇಜಾರಾಗೋಯ್ತು. ಅಯ್ಯೋ ಇದೇನಪ್ಪ ಮಾಡೋದು ಅಂತಿರ್ಬೇಕಾದ್ರೆ ಇವಳಿಗೆ ಅಂತ ಒಂದ್ 3 ಜನ ಫ್ರೆಂಡ್ಸ್ ಇರ್ತಾರೆ ಹುಡುಗಿರು. ಅದಲ್ಲಿ ಇವಳ ಜೊತೆ ಇದ್ದಾಗ್ಲೇ ಇವಳು ತುಂಬಾ ಸ್ವಲ್ಪ ಖುಷಿಯಾಗಿರೋದು. ಅವ್ರ ಜೊತೆ ಸೇರ್ಕೊಂಡ್ಮೇಲೆ ಸ್ವಲ್ಪ ಇವಳು ಅದ್ರ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಮಾಡ್ತಾಳೆ. ಇವ್ರು ಗೊತ್ತಲ್ಲ ಹುಡುಗಿರು ಏನೇನೋ ಮಾತಾಡ್ಕೊಂಡ್ ಬರ್ತಿರ್ತಾರ. ಅವಾಗ ಒಂದ್ ಹುಡುಗಿ ಹೇಳ್ತಾಳೆ, ಪ್ಲೀಸ್ ಅವ್ನ ಪಕ್ಕ ಮಾತ್ರ ಕೂತ್ಕೋತಿ ಇವತ್ತು. ನಾನು ನಿಜಲ್ಲೂ ಹೇಳ್ತೀನಿ, ಅವ್ನ ಪಕ್ಕ ನಾನು ಕೂತ್ಕೊಳಕ್ ಆಗಲ್ಲ. ಅವ್ನ್ ಮಾತಾಡೇ ತಲೆ ತಿಂತಾನೆ ಗೊತ್ತಾ ನಿಂಗೆ ಹಂಗೆ ಅಂತ. ಏನಂತಂದ್ರೆ ಒಂದ್ ಹುಡುಗ ಇವ್ರ ಗುಂಪಲ್ಲೇ ಇರ್ತಾನೆ. ಅವ್ನ್ ನೋಡಿದ್ರೆ ಎಲ್ಲಾರ ಜೊತೆ ಫ್ರೆಂಡ್ಸ್ ಆಗಿದ್ರು ಅವ್ನ್ ತುಂಬಾ ಜಾಸ್ತಿ ಮಾತಾಡ್ತಾನಂತೆ. ಅದರಿಂದ ಇವ್ನ ಇರಿಟೇಟ್ ಮಾಡ್ತಾನೆ ಅಂತ ಒಂದ್ ಹುಡುಗಿ ಹೇಳ್ತಾ ಇರ್ತಾಳೆ. ಅವ್ನ್ ಬರ್ತಾನೆ ಆ ಟೈಮ್ಗೆ, ಎಲ್ಲ ಹೆಂಗಿದ್ದೀರಾ, ಬನ್ನಿ ಅನ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ ಬರ್ತಾನೆ. ಬಂದ ತಿರುಗ್ಬಿಡ ಫೋಟೋ ಬಾ ಅಂದ್ಬಿಟ್ಟು ಎಲ್ಲ ಓಡೋಗ್ತಿರ್ತಾರೆ. ಅದೆಲ್ಲ ಅವ್ನು ಗೊತ್ತಾಗ್ಬಿಡುತ್ತೆ ಇವರೆಲ್ಲ ಇಗ್ನೋರ್ ಮಾಡ್ತಾರೆ ಅಂತ. ಅವನು ಬಂದ್ಬಿಟ್ಟು ಏನೋ ಫೈಟ್ ಮಾಡ್ತಾ ಇರ್ತಾರೆ ಹಂಗೆ ಕ್ಯೂಟ್ ಆಗಿ. ಇದೆಲ್ಲ ಆದ್ಮೇಲೆ ಅಲ್ಲಿ ಇಡೀ ಸ್ಕೂಲ್ ಅಲ್ಲೇ ಒಂದು ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗ್ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವ್ನ್ ನೋಡಿದ್ರೆ ಎಲ್ಲಾರು ಹುಡುಗಿರೆಲ್ಲ ಅವ್ನ ಮೇಲೆ ಬೀಳ್ತಾ ಇರ್ತಾರೆ. ಅವ್ನ್ ಕಂಡ್ರೆ ಆ ತರ ಪ್ರಾಣ ಇಟ್ಕೊಂಡಿರ್ತಾರೆ. ಅಂದ್ರೆ ಲವ್ ಮಾಡ್ತಿರ್ತಾರೆ. ಎಲ್ಲಾರ್ಗು ಅವನ್ನೇ ಸೈಡ್ ಹೊಡಿತಿರ್ತಾರೆ. ಹಿಂಗಿರ್ಬೇಕಾರೆ ಎಲ್ಲಾರು ಅವನ್ನೇ ನೋಡ್ಬೇಕಾರೆ ಹೀರೋಯಿನ್ ನಿಂತಿರೋದ್ ನೋಡ್ಬಿಟ್ಟು ಬರ್ತಾ ಹೀರೋಯಿನ್ ಕೈ ತೋರ್ಸ್ಬಿಟ್ಟು ಹೋಗ್ಬಿಡ್ತಾನೆ. ಇದನ್ ಕೇಳಿದ್ರೆ ಎಲ್ಲಾರ್ಗು ಶಾಕು. ಇವ್ನ್ ಕೈ ತೋರ್ಸ್ಬಿಟ್ಟು ಹೋಗ್ತಾನಲ್ಲ ಅವನು. ಇಡೀ ಸ್ಕೂಲೇ ಬಿದ್ದೈತೆ, ಹುಡುಗಿರೆಲ್ಲ ಅವನ ಹತ್ರನೇ ಬಿದ್ದೈತೆ ಅನ್ಬೇಕಾರೆ ಏನು ನಿಮ್ಮಿಬ್ಬರು ಮುಂದೆ ಏನಾದ್ರು ಇದ್ಯಾ ಅಂದಾಗ ಹೀರೋಯಿನ್ ಏನು ಹೇಳೋದಿಲ್ಲ. ನೋಡ್ತಾ ಇರ್ತಾಳೆ. ಅವತ್ತೊಂದ್ ವಿಷಯ ಅಂತಾಳೆ. ಏನು ಅಂತ ತೋರಿಸ್ತಾರೆ. ಅಲ್ಲಿ ಏನಂತಂದ್ರೆ ಇವಳು ಒಂದ್ ಜಾಗದಲ್ಲಿ ಸ್ವಲ್ಪ ಕೆರೆ ತರ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಈಜ್ ಹೊಡಿತಾಳೆ. ಯಾವಾಗ್ಲೂ ಅಲ್ಲಿ ಹೋಗಿ ನೋಡಿದ್ರೆ ಇವಳು ಡ್ರೆಸ್ ಅಲ್ಲಿ ಇಟ್ಟಿರ್ತಾಳೆ. ಯಾವಾಗ್ಲೂ ಅಲ್ಲೇ ಹೋಗೋದು ಇವಳು. ಬಟ್ ಇನ್ನೊಂದ್ ಡ್ರೆಸ್ ಯಾವ್ದು ಇರಂಗೆ ಕಾಣುತ್ತೆ. ನೋಡಿದ್ರೆ ಅದು ಯಾವ್ದೋ ಒಂದ್ ಹುಡುಗನ್ ಡ್ರೆಸ್. ಆ ಟೈಮ್ ಅಲ್ಲಿ ನೋಡಿದ್ರೆ ಅವನು ಫುಲ್ ಪೋಸ್ ಕೊಟ್ಕೊಂಡು ಈ ಶಾರುಖ್ ಖಾನ್ ಸ್ಟೈಲ್ ಅಲ್ಲಿ ಬರ್ತಾ ಇರ್ತಾನೆ. ಇವಳು ನೋಡ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಸೈಟ್ ಹೊಡಿತಿರ್ತಾನೆ. ಬಟ್ ಬರ 5 ನಿಮಿಷ ದಾರಿಗೆ ಇವಳು ನೋಡ್ತಾಳೆ ಅಂತ ತಿಳ್ಕೊಂಡ್ಮೇಲೆ ಅರ್ಧ ಗಂಟೆಯಿಂದ ನಡ್ಕೊಂಡೇ ಬರ್ತಾ ಇರ್ತಾನೆ. ಇದು ನೋಡ್ಬಿಟ್ಟು ಹಿಂಗೆ ನೋಡ್ಬೇಕಾರೆ ನನ್ಗೆ ಈ ಜಾಗ ನಾನು ಒಬ್ಬನಿಗೆ ಗೊತ್ತು ಅಂದ್ಕೊಂಡಿದ್ದೆ, ನಿನಗೂ ಕೂಡ ಗೊತ್ತಾ ಅಂತ ಅಂದ್ಬಿಟ್ಟು ಅವ್ನೇನು ಮಾತಾಡಿರಲ್ಲ. ಅಷ್ಟೇ ಅವ್ರದ್ದು ಕಾನ್ವರ್ಸೇಷನ್ ನಡೆದಿರುತ್ತೆ. ಆ ಟೈಮಿಂದ ಹೀರೋಯಿನ್ಗೆ ಅವ್ನ ಮೇಲೆ ಫೀಲ್ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಈ ಕಡೆ ಅವ್ರ ಸ್ಕೂಲಲ್ಲಿರೋ ಹುಡುಗಿರೆಲ್ಲ ಅವನ್ನ ಇನ್ನು ರೇಗಿಸ್ತಾ ಇರ್ತಾಳ ಅವಳನ್ನ. ನಿಂದ ಬಂದು ಮಾತಾಡ್ಸೋನೆ ಅಂದ್ರೆ ಏನೋ ಇದೆ, ಇಬ್ರಿಗೂ ಇಂಟ್ರೆಸ್ಟ್ ಇರ್ಬೇಕು, ನಿನ್ಗೆ ಇಂಟ್ರೆಸ್ಟ್ ಇದೆಯಾ ಏನೋ ಅಂತ ಅನ್ಕೊಂಡು ಇವಳು ಆಲ್ರೆಡಿ ಒಂದ್ ಮೈಂಡ್ ಸೆಟ್ ಅಲ್ಲ ಅವಳೆ ಇದೆಲ್ಲ ಬೇಡ ಅಂತ.
ಬಟ್ ಇವರೇ ಹೇಳಿ 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 ಹುಮ್ಮಸ್ ಕೊಡ್ತಾ ಇದಾರೆ. ಆಮೇಲೆ ಅಲ್ಲಿ ಒಂದು ಮಾಸ್ ಲಿಸ್ಟ್ ಹಾಕಿರ್ತಾರೆ. ಆ ಲಿಸ್ಟ್ ಅಲ್ಲಿ ಏನಂತಂದ್ರೆ 100 ಜನ ಇರ್ತಾರೆ, ಅಂದ್ರೆ 100 ಜನ ಇರುತ್ತೆ. ಆ ಲಿಸ್ಟ್ ಅಲ್ಲಿ ಅವ್ರಿಗೆ ಅಂತ ಸಪರೇಟ್ ರೂಮ್ ಇರುತ್ತೆ. ಅವ್ರು ಸ್ವಲ್ಪ ಚೆನ್ನಾಗಿ ಓದೋರು ಅಂತ ಆಯ್ತು. ಆ ರೂಮ್ ಒಳಗೆ ಬಂದ್ರೆ ಅವ್ರನ್ನ ಸಪರೇಟ್ ಓದಿಸ್ತಾರೆ. ಹಿಂಗಿರ್ಬೇಕಾರೆ ಹೀರೋಯಿನ್ ಆ ಲಿಸ್ಟ್ ಅಲ್ಲಿ ಬಂದಿಲ್ಲ. ಅವನು 100 ರ್ಯಾಂಕ್ ಅಲ್ಲಿ ಕೆಳಗಡೆ ಅವನೇ. ಇದ್ ನೋಡ್ಬಿಟ್ಟು ಫೀಲ್ ಮಾಡ್ತಿರ್ತಾಳೆ. ಏನಕ್ಕೆ ಅಂದ್ರೆ ಆ ರೂಮ್ ಅಲ್ಲಿ ಯಾರೇ ಪ್ರಪೋಸ್ ಮಾಡಿದ್ರು ಅವರು ಒಪ್ಕೊಂಡ್ಬಿಟ್ಟು ಒಂದಾಗ್ಬಿಡ್ತಾರೆ ಅಂತ ಒಂದು ಮಿತು, ಜಮಾನ್ ಕಾಲದಿಂದ ಬಂದಿರೋ ಮಿತದು. ಅದರಿಂದ ಅವಳು ಫೀಲ್ ಮಾಡ್ತಿರ್ತಾಳೆ, ನಾನ್ ಚೆನ್ನಾಗಿ ಓದ್ಬಿಟ್ಟು ಆ ಲಿಸ್ಟ್ ಒಳಗೆ ಬಂದಿದ್ರೆ ಇವಾಗ ಅವನಿಗೆ ಪ್ರಪೋಸ್ ಮಾಡ್ಬಿಟ್ಟು ಅವಳು ಒಪ್ಕೊಂಡಿರ್ತಿದ್ದ, ನಾವಿಬ್ರು ಒಂದಾಗ್ಬೋದಿತ್ತು ಅಲ್ವಾ ಅನ್ಕೊಂಡು ಅದ್ರ ಬಗ್ಗೆ ಹೇಳ್ಕೊಂಡು ಫೀಲ್ ಮಾಡ್ತಿರ್ತಾಳೆ. ಅದಾದ್ಮೇಲೆ ಅಲ್ಲಿ ಒಂದು ಸ್ಪೋರ್ಟ್ಸ್ ಏನೋ ಪ್ರಾಕ್ಟೀಸ್ ನಡೀತಿರುತ್ತೆ. ಅಲ್ಲಿ ನೋಡಿದ್ರೆ ಅವ್ನು ಅಲ್ಲಿರ್ತ ನಾನು ಆಟ ಆಡ್ತಾ, ಅವನ ಹೆಸರು ಕಿಮ್ ಅಂತ. ಅಲ್ಲಿ ಹೋಗ್ಬಿಟ್ಟು ಒಂದು ವಾಟರ್ ಬಾಟಲ್ ತಗೊಂಡು ಅಲ್ಲಿರೋ ಒಬ್ಬರನ್ನ ಕೊಟ್ಬಿಟ್ಟು ಈ ಹುಡುಗ ಬರ್ತಾನೆ, ಅವ್ನು ಕೊಡ್ಬೇಕು, ಇದನ್ನ ಕೊಡ್ಬೇಕು ಅಂತ ಅಂದಲ್ಲಿ ಅವರು ಏನೋ ಈ ಬಾಟ್ಲ ಅವ್ರು ಕೊಡ್ಬೇಕಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬಿಡ್ತಾರೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದಾಗ ಅಲ್ಲೋಡಲ್ಲಿ ಅಲ್ಲಿ ಇಟ್ಟಿರೋದೆಲ್ಲ ಅವ್ನಿಗೆ ಕೊಟ್ಟಿರೋದು, ಎಲ್ಲಾ ಹುಡುಗಿರು ಬಂದ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾರೆ ಅಂತಾರೆ. ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು ಡಜನ್ ಇರುತ್ತೆ ಬಾಟ್ಲು. ಅದನ್ನ ನೋಡ್ಬಿಟ್ಟು ಎಲ್ಲರಿಗೂ ಸಾಕು, ಅಯ್ಯೋ ಇಷ್ಟು ಕಾಂಪಿಟೇಷನ್ ಅಂತ. ಹಿಂಗಿರ್ಬೇಕಾರೆ ಅವ್ರು ಹೇಳ್ತಾಳೆ, ಏನಾರು ಒಂದ್ ವಿಷಯ ಹೇಳ್ತೀನಿ, ಅವನು ಒಪ್ಕೊಂಡು ಅದನ್ನ ಏನ್ ಮಾಡ್ತಾನೋ ಗೊತ್ತಿಲ್ಲ, ಅಕಸ್ಮಾತ್ ಈ ಕೊಟ್ಟಿರೋ ಬಾಟ್ಲೆಲ್ಲ ಅವ್ನು ಕುಡಿದ್ರೆ ಅವ್ನು ಹೊಟ್ಟೆ ಹೋಗ್ಬಿಡುತ್ತೆ ಅನ್ಕೊಂಡು ಅವ್ರು ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾರೆ ಆ ಲೇಡಿ. ಇದು ನೋಡ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಈಚೆ ಹೋಗ್ಬಿಡ್ತಾಳೆ. ಅಯ್ಯೋ ಏನಾರು ಮಾಡ್ಬಿಟ್ಟು ಅವ್ನು ಇಂಪ್ರೆಸ್ ಮಾಡಿದ್ರೆ ತಾನೆ ನನ್ನ ಅವನು ಒಪ್ಕೊಳ್ಳೋದು, ಇಂಪ್ರೆಸ್ ಮಾಡಿದ್ರೆ ನನ್ನ ಹೆಂಗ್ ಒಪ್ಕೊತಾನ ಅವನು, ಏನಾರು ಮಾಡ್ಬೇಕಲ್ಲ ಅನ್ಕೊಂಡು ಫೀಲ್ ಮಾಡ್ಬೇಕಾದ್ರೆ ಇನ್ನೊಂದು ಹುಡುಗಿ ಬರ್ದಿರ್ತಾಳೆ. ಅವಳ ಹತ್ರ ಈ ಅಕ್ಕಿ ಗೂಡ್ ಕಟ್ಟಿರುತ್ತಲ್ಲ ಆ ತರ ಇರುತ್ತೆ ಕೂದಲೊಳಗೆ, ಅಂದ್ರೆ ಅವಳಿಗೂ ಕೂಡ ಗುಂಗುರ್ ಕೂದಲು ಅವಳು ಶಾರ್ಟ್ ಆಗಿ ಇಟ್ಕೊಂಡಿರ್ತಾಳೆ. ಇದು ನೋಡ್ಬಿಟ್ಟು ಅವಳು ಸ್ವಲ್ಪ ಖುಷಿ ಪಟ್ಕೋತಾಳೆ. ಏನಕ್ಕೆ ಅಂದ್ರೆ ಇವಳು ಯಾವಾಗೆಲ್ಲ ಗುಂಗುರ್ ಕೂದಲು ನೋಡ್ಕೊಂಡು ಇವಳ್ದು ಫೀಲ್ ಮಾಡ್ತಾಳೋ, ಇವಳನ್ನ ನೋಡಿದಾಗ ಇವಳು ಕಂಪೇರ್ ಮಾಡಿದ್ರೆ ಇವಳ್ದು ಎಷ್ಟೋ ಪರವಾಗಿಲ್ಲ, ಅದನ್ನ ನೋಡ್ಕೊಂಡು ಇವಳು ಖುಷಿ ಪಟ್ಕೊಂತಾಳೆ ನಂದು ಎಷ್ಟೋ ಪರವಾಗಿಲ್ಲ ಅಂತ. ಅದಾದ್ಮೇಲೆ ಮತ್ತೆ ಬೀಚ್ ಹತ್ರ ಹೋಗ್ಬಿಟ್ಟು ಇವಳ ಡ್ರೆಸ್ ನ ಇವಳ ಹೆಸರು ಗೊತ್ತಾಗಂಗೆ ಅಲ್ಲೇ ಮೇಲ್ಗಡೆ ಕಾಣಂಗ್ ಇಟ್ಬಿಟ್ಟು ಇವಳು ಈಜ್ ಹೊಡಿಯಕ್ ಹೋಗಿರ್ತಾಳೆ. ಇವಳು ಅನ್ಕೋತಾಳೆ ಅವ್ನ್ ಬಂದ್ಬಿಟ್ಟು ಅದ್ ನೋಡ್ತಾನೆ ಅಂತ. ಇವಳು ಈಜ್ ಹೊಡಿತಾ ಇರ್ತಾಳೆ. ಆದ್ರೆ ಯಾವ್ದೋ ಒಂದ್ ಹುಡ್ಗ ಬಂದು ಎತ್ಕೊಂತಾನೆ. ಬಟ್ ಅದು ಆ ಹುಡ್ಗ ಅಲ್ಲ, ಕಿಮ್ ಅಲ್ಲ, ಇನ್ನೊಬ್ಬ ಹುಡ್ಗ. ಇವನೇ ನಮ್ ಸ್ಟೋರಿ ಹೀರೋ. ಅವ್ನ್ ಎತ್ಕೊಂಡ್ಬಿಟ್ಟು ನಿಂತಿರ್ತಾನೆ. ಹೀರೋಯಿನ್ ನೋಡ್ಕೊಂಡು ಸೈಡ್ ಹೊಡಿತಾ ಇರ್ತಾನೆ ದೂರ ನಿಂತ್ಕೊಂಡು. ಅವಾಗ ಅವಳ ಡ್ರೆಸ್ ಇರುತ್ತಲ್ಲ ಅದ್ ಗಾಳಿ ಬರ್ತಕ್ಕೆ ಮುಂದಕ್ಕೆ ಹೋಗ್ಬಿಡುತ್ತೆ. ಅದನ್ನ ಬಚಾವ್ ಮಾಡಕ್ ಹೋಗ್ಬಿಟ್ಟು ಇವ್ನ್ ಬಿದ್ದೋಯ್ತಾನೆ ನೀರೊಳಗೆ. ಬಟ್ ಆದ್ರೆ ಇವನು ಈಜ್ ಹೊಡಿಯಕ್ ಬರಲ್ಲ. ಇದನ್ನ ದೂರದಿಂದ ಅವಳು ನೋಡ್ತಾಳೆ. ನೋಟಿಸ್ ಮಾಡ್ಬಿಟ್ಟು ಈ ಹುಡ್ಗ ಯಾಕೆ ಇಲ್ಲಿ ಬಂದ, ಇನ್ ನೋಡ್ತಾರದ್ ನೋಡಿದ್ರೆ ಇವ್ನು ಈಜ್ ಬರಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಕಾಪಾಡಕ್ ಹೋಗ್ತಾಳೆ. ಕಾಪಾಡ್ಬಿಟ್ಟು ಫಸ್ಟ್ ಟ್ರೀಟ್ಮೆಂಟ್ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡ್ತಾಳೆ. ನೀರೆಲ್ಲ ತೆಗಿತಾಳೆ. ತೆಗೆದಾದ್ಮೇಲೆ ನೀನ್ ಸರಿ ಇವಾಗ ಓಕೆನಾ ಅಂತಂದ್ರೆ ಓಕೆ ಅಂತ ಹೇಳ್ತಾನೆ. ಇವಳಿಗೆ ರಿಯಲೈಸ್ ಆಗಿರಲ್ಲ. ಲಾಸ್ಟ್ ಅಲ್ಲಿ ರಿಯಲೈಸ್ ಆಗುತ್ತೆ ಅಲ್ಲಿ ಇರೋದು ಅವಳ ಬಟ್ಟೆ ತೇಲ್ ಹೋಗ್ತಾ ಇದೆ ಅಂತ. ಓಡೋಗ್ಬಿಟ್ಟು ಅದ್ ಬಟ್ಟೆ ಎತ್ಕೊಂಬತ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅವನು ಇವರೆಲ್ಲ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಹೊಸ ಹುಡುಗ ಬಂದ ಅಂದ್ಬಿಟ್ಟು ಮಾತಾಡ್ತಿರ್ತಾರೆ. ಯಾರು ಅಲ್ಲ ನಮ್ ಹೀರೋನೇ. ಅದನ್ನೆಲ್ಲ ನೋಡ್ಬಿಟ್ಟು ಹೊಸ ಹುಡುಗ ನಾವು ನೋಡ್ಬೇಕಾದ್ರೆ ಅವ್ನು ಕುಂಟ್ಕೊಂಡ್ ಬರ್ತಾ ಇದ್ದಾನೆ. ಏನಕ್ಕೆ ಅಂದ್ರೆ ಅವ್ನು ಬಿದ್ನಲ್ಲ, ಬಿದ್ದಾಗ ಕಾಲ್ ಏಟಾಗ್ಬಿಡ್ತೇನೋ. ಕಾಲ್ ಏಟಾಗಿರೋದ್ರಿಂದ ಅದು ಸ್ವಲ್ಪ ಫ್ರಾಕ್ಚರ್ ತರ ಆಗ್ಬಿಟ್ಟಿದೆ, ಅವ್ನಿಗೆ ನಡೆಯಕ್ಕಾಗ್ತಿಲ್ಲ. ಇದ್ ನೋಡ್ಬಿಟ್ಟು ಹೀರೋಯಿನ್ ಬಂದ್ಬಿಟ್ಟು ಕೇಳ್ತಾಳೆ, ನೀವು ಓಕೆನಾ, ನೀನ್ ಬಿದೋಗಿದ್ರಲ್ಲ ಈಗ ಏನ್ ಪರವಾಗಿಲ್ಲ ಅಂದಾಗ ಅವನು ಓಕೆ ಅಂದ್ಬಿಟ್ಟು ಏನೋ ಹೇಳ್ಬಿಟ್ಟು ಅವ್ನ್ ಪಾಡಿಗೆ ಹೋಗ್ಬಿಡ್ತಾನೆ, ಸುಮ್ನೆ ಆಗ್ಬಿಡ್ತಾನೆ. ಇವ್ಳು ಬಂದ್ ಕೂತ್ಕೊಂಡ್ರೆ ಸುತ್ತಮುತ್ತ ಎಲ್ಲ ರೇಗಿಸ್ತಾ ಇರ್ತಾರೆ. ಇವತ್ ಬಂದವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಿದ್ಯಾ, ನಿಂಗೆ ಗೊತ್ತಾ ಹುಡ್ಗ ಯಾರು ಅಂತ ಅಂದ್ಬಿಟ್ಟು ಫುಲ್ ಹೇಳ್ಬೇಕಾರೆ ಅವಳು ಹೇಳ್ತಾಳೆ, ನೀವೆಲ್ಲ ಹೇಳ್ದಂಗೆಲ್ಲ ಏನು ಇಲ್ಲ, ಜಸ್ಟ್ ಒಂದ್ ಆಕ್ಸಿಡೆಂಟ್, ಅವನು ಈ ಜೋಡಿಗೆ ಬರ್ದೆ ನೀರೊಳಗೆ ಬಿದ್ದೋಗ್ಬಿಟ್ಟಿದ, ಅವನ್ನ ಕಾಪಾಡ್ದೆ ಅಷ್ಟೇ ಅಂತ ಅಂದ್ಬಿಟ್ಟು ಇವಳು ಎಲ್ಲ ಡೀಟೇಲ್ ಆಗಿ ಹೇಳಿದ್ಮೇಲೆ ಹೌದಾ ಅಂದ್ಬಿಟ್ಟು ನಾರ್ಮಲ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ತಾ ಇರ್ತಾರೆ. ಬರ್ಬೇಕಾರೆ ಎಲ್ಲಾರು ಮಾತಾಡ್ಕೊ ಬರ್ಬೇಕಾರೆ ಅಲ್ಲಿ ಹೀರೋ ಅವ್ನ್ ಬರ್ತಿರ್ತಾನೆ. ಅವ್ನಿಗೆ ಕಷ್ಟ, ಒಂದ್ ಕಡೆ ಕೈಲಿ ಬ್ಯಾಗ್ ಉಡ್ಕೊಂಡು ಅದು ಕುಂಟ್ಕೊಂಡು ಅದು ಸ್ಟಿಕ್ ಕೂಡ ಇಟ್ಕೊಂಡು ಛತ್ರಿ ಬೇರೆ ಇಟ್ಕೊಂಡ್ ಬರ್ಬೇಕು, ಯಾಕಂದ್ರೆ ಮಳೆ ಬರ್ತಾ ಇರುತ್ತೆ. ಹಿಂಗ್ ಬರ್ಬೇಕಾದ್ರೆ ಹೀರೋಯಿನ್ ನೋಡ್ತಾ ಇರ್ತಾಳೆ. ಅವ್ನ್ ನೋಡಿದ್ರೆ ಒಂದ್ ಟೈಮ್ ಆಗೋದಿಲ್ಲ, ಬ್ಯಾಗ್ ಇಡಕ್ ಹೋಗ್ಬಿಡ್ತಾನೆ. ಇವ್ನು ಹೋಗ್ಬಿಟ್ಟು ಕಾಪಾಡ್ತಾಳೆ ಏನಕ್ಕೆ ಅಂತ ಹೆಲ್ಪ್ ಮಾಡಕ್ ಹೋಗ್ತಾಳೆ. ಸರಿ ಅಂದ್ಬಿಟ್ಟು ಛತ್ರಿ ಇಟ್ಕೊಂಡ್ ಬರ್ತಾಳೆ, ನಾ ಇಟ್ಕೊಂತೀನಿ ಅಂತ. ಇದನ್ನ ದೂರದಿಂದ ಅಲ್ಲಿ ಬರ್ತಿರೋ ಟೀಚರ್ ನೋಡ್ಬಿಟ್ಟು ಪಕ್ಕದಲ್ಲಿ ಇವ್ರ ಗುಂಪಲ್ಲೇ ಒಬ್ಬ ಹುಡುಗ ಇರ್ತಾನಲ್ಲ ಅವನ ಬೈಕ್ ಸ್ಟಾರ್ಟ್ ಮಾಡ್ತಾರೆ. ನಿಂಗೆ ಬುದ್ಧಿ ಇದೆಯಲ್ವಾ, ನಿನ್ ಕ್ಲಾಸ್ಮೇಟ್ ಕಷ್ಟಪಡ್ತಾನ, ಒಂಚೂರು ಹೆಲ್ಪ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಂದಾಗ, ಸರ್ ಯಾಕೆ ಸರ್ ಸೀರಿಯಸ್ ಆಯ್ತೀರಾ, ಒಂದ್ ನಿಮಿಷ ಇರಿ ಸರ್, ಏನೀಗ ಅವ್ನಿಗೆ ಹೆಲ್ಪ್ ಮಾಡ್ಬೇಕು ಅಷ್ಟೇ ತಾನೆ ಅಂತ ಅಂದ್ಬಿಟ್ಟು ನಾನ್ ಹೆಲ್ಪ್ ಮಾಡ್ತಿದೀವಿ ಬ್ಯಾಗ್ ಇಸ್ಕೊಂತಾನ ಒಂದ. ಅದಾದ್ಮೇಲೆ ಕ್ಲಾಸ್ ರೂಮ್ಗೆ ಹೋದ್ಮೇಲೂ ತುಂಬಾ ಕಡೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಇವ್ ಟೀಮು. ಇವ್ನ ಒಬ್ನೇ ಕೂತಿದ್ರೆ ಹೋಗ್ಬಿಟ್ಟು ಹೆಲ್ಪ್ ಮಾಡೋದಂತೆ, ಏನಾರ ಬೇಕು ಅಂತ ತಂದ್ಕೊಡೋದು, ಊಟಕ್ಕೆಲ್ಲ ಇಟ್ಕೊಳಕ್ ಅರೇಂಜ್ ಮಾಡ್ಕೊಡೋದು ಅಂತ ತುಂಬಾ ಹೆಲ್ಪ್ ಮಾಡ್ತಿರ್ತಾರೆ. ಇವನು ನೋಡ್ತಾನೆ ಯಾಕೆ ಇವರೆಲ್ಲ ತುಂಬಾ ಹಿಂಗವರೆಲ್ಲ ಅಂತ. ಅದಾದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಇವ್ರು ಸ್ಟಾರ್ಟ್ ಮಾಡ್ತಾರೆ ಇವ್ರದ್ದು ಗೋಳು ಏನಂತಂದ್ರೆ, ಇಷ್ಟೊತ್ತು ಹೆಲ್ಪ್ ಮಾಡೋದ್ರಲ್ಲ ಅದಕ್ಕೆ ನಾವ್ ಇಷ್ಟು ಹೆಲ್ಪ್ ಮಾಡಿದೀವಿ ಏನೇನು ಮಾಡಲ್ವಾ ಅಂತಂದಾಗ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ, ಅಲ್ಲ ಏನ್ ಮಾಡ್ಬೇಕು ಅಂತಿಲ್ಲಪ್ಪ, ಹಂಗೆ ಒಂದ್ ಐಸ್ ಕ್ರೀಮ್ ಕೊಡ್ಸಿದ್ರೆ ಆಗಲ್ವಾ ಅಂದ್ಬಿಟ್ಟು ಫುಲ್ ಎಲ್ಲ ನೈಸ್ ಹೊಡಕ್ ಸ್ಟಾರ್ಟ್ ಮಾಡ್ತಾರೆ. ಸರಿ ಇವ್ನಿಗೆ ಏನು ಮಾಡಕ್ಕಾಗಲ್ಲ, ಎಲ್ಲರಿಗೂ ಐಸ್ ಕ್ರೀಮ್ ತಗೊಡ್ತಾನೆ. ಐಸ್ ಕ್ರೀಮ್ ತಗೊಟ್ಬಿಟ್ಟು ಅಲ್ಲಿ ಕೂತ್ಕೊಂಡು ತಿಂತಾ ಇರ್ಬೇಕಾರೆ ಅವ್ರೇನೋ ಡಿಸ್ಕಸ್ ಮಾಡ್ತಿರ್ತಾರೆ ಹುಡುಗಿರು. ಅದರಲ್ಲಿ ಇವ್ರದೊಂದು ಏನೋ ಒಂಥರ ಈ ಚೈಲ್ಡ್ ಡಿಶ್ ಆಗಿರ್ತದೆ ಕೇಳಕ್ಕೆ. ಆ ನೇಮ್ ಟ್ಯಾಗ್ ಎತ್ತಿಟ್ಕೊಂಡ್ಬಿಟ್ಟು
ಇಟ್ಕೊಂಡ್ಬಿಟ್ರೆ ಸ್ಕೂಲಲ್ಲಿ ಅವ್ರನ್ನ ಲವ್ ಮಾಡ್ತಾರೆ, ಇಷ್ಟಪಡ್ತಾರೆ ಅಂತ ಅರ್ಥ ಅಂತೆ. ಆದ್ರಿಂದ ಆ ನೇಮ್ ಟ್ಯಾಗ್ ನ ನಿಂದು ಎತ್ಕೊಂಡಿರ್ಬೇಕು, ಅವನೇ ಆ ಕಿಮ್ಮೆ ಎತ್ಕೊಂಡಿರ್ಬೇಕು, ಇವ್ರನ್ನ ಕಾಪಾಡಕ್ ಹೋದಲ್ಲ ಆ ಟೈಮ್ ಅವ್ನು ಎತ್ಕೊಂಡಿರ್ಬೇಕು ಅಂತ ಏನೋ ಮಾತಾಡ್ತಿರ್ತಾರೆ. ಬಟ್ ಇವ್ನ ಮುಖ ಚೇಂಜ್ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಆ ನೇಮ್ ಟ್ಯಾಗ್ ನ ಇವನೇ ಎತ್ಕೊಂಡಿರೋದು. ಬಟ್ ಈ ಟೈಮ್ ನಿ ಕೊಟ್ರೆ ಇವರೆಲ್ಲ ಇಲ್ದೆಲ್ಲ ರೂಮರ್ಸ್ ಹಬ್ಬಿಸ್ತಾರೆ ಅಂದ್ಬಿಟ್ಟು ಅದನ್ನ ಕೊಡಕ್ ಹೋಗಲ್ಲ, ಸ್ವಲ್ಪ ಹಂಗೆ ಒಳಗಿಟ್ಕೊಂಡ್ಬಿಡ್ತಾನೆ. ಅವಾಗ ಹಿಂಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಕಿಮ್ ಇದ್ನಲ್ಲ, ಅವ್ನು ಆಟ ಆಡ್ತಾ ಇರ್ತಾನೆ, ಅವನು ಬಾಲ್ ಎಸಿತಾನೆ, ಅದು ಹೀರೋಯಿನ್ ತಲೆಗೆ ಬಂದ್ಬಿಟ್ಟು ಹೊಡೆದ್ಬಿಡುತ್ತೆ. ಅವಾಗ ಎಲ್ಲ ಶಾಕ್ ಆಗ್ತಿರ್ತಾರೆ, ಅಯ್ಯೋ ಹೊಡೆದ್ಬಿಡ್ತು ಅಂತ. ಅವ್ನು ಬಂದ್ಬಿಟ್ಟು ಸಾರಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಬಟ್ ಅವ್ನು ನಾರ್ಮಲ್ ಆಗಿ ಹೋಗ್ಬಿಡ್ತಾನೆ. ಇಲ್ಲಿರೋಲ್ಲ ಅದಕ್ಕೂ ಹಬ್ಬಿಸ್ತಾರೆ, ಅವ್ಳು ಬೇಕು ಅಂತ ನಿಂಗೆ ಹೊಡೆದಿದ್ದಾನೆ, ಏನಕ್ಕೆ ಹೇಳು, ನಿನ್ನ ಹತ್ರ ಬಂದು ಮಾತಾಡಕ್ ಒಂದು ರೀಸನ್ ಸಿಗುತ್ತೆ ಅಂತ. ನೋಡ್ದ ಅನ್ಕೊಂಡು ಏನೇನು ಹೇಳ್ಬೇಕಾರೆ ಇಲ್ಲಿ ಹೀರೋ ಒಂದು ಫ್ಲೋಲಿ ಬಿಟ್ಬಿಡ್ತಾನೆ. ಆ ತರ ಏನಿಲ್ಲ, ಅವ್ನು ತುಂಬಾ ಆಡ್ತಾ ಇದ್ದ, ಅದು ಬಾಲ್ ಬಂದ್ ಬಿತ್ತು, ಅದಕ್ಕೆ ಅಂತ ಎಲ್ಲಾ ಟೈಮು ಒಂದೇ ತರ ಆಗುತ್ತೆ ಅಂದಾಗ ಆ ತರ ಎಲ್ಲ ಮಾತಾಡಬೇಡ ಅಂತಾರೆ. ಏನಕ್ಕೆ ಅಂದ್ರೆ ಅವಳನ್ನ ಸಂತೋಷವಾಗಿ ಇಟ್ಕೊಳಕ್ಕೆ ಸುಳ್ಳು ಕೂಡ ಹೇಳ್ತಾರೆ, ಬಟ್ ನಿಜ ಹೇಳ್ಬಿಟ್ಟು ಅವಳ ಬೇಜಾರ್ಪಡಿಸ್ಬಾರ್ದು ಅಂತ ಲೆವೆಲ್ ಮೇಂಟೈನ್ ಮಾಡ್ತಿರ್ತಾರೆ. ಅವ್ನು ಹೇಳ್ದಂಗೆ ಹೀರೋಯಿನ್ಗೆ ಸ್ವಲ್ಪ ಮುಖ ಎಲ್ಲ ಬಾಡೋಗ್ಬಿಡುತ್ತೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ಅದನ್ನ ಹೇಳ್ಕೊಂಡು ಬಾರೆ ಅದೆಲ್ಲ ತಲೆ ಕಟ್ಸ್ಕೊಬೇಡ, ಅವ್ನು ನೋಡದೆ ಅದಕ್ಕೆ ಅಂದ್ಬಿಟ್ಟು ಅದೇ ಟಾಪಿಕ್ ಇಟ್ಕೊಂಡು ಅದನ್ನೇ ಹೇಳ್ಕೊಂಡು ಹೋಗ್ತಿರ್ತಾರೆ. ಹಂಗೆ ಕ್ಲಾಸ್ ರೂಮ್ ಹೋಗ್ತಾರೆ. ಅವಾಗ ಹಿಂಗೆ ಏನೋ ಕ್ಲಾಸ್ ಅಲ್ಲಿ ಕೂತಿದ್ದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಭಯಂಕರವಾಗಿರೋ ನ್ಯೂಸ್, ಶಾಕ್ ಆಗ್ಬಿಡ್ತೀಯ ಕೇಳಿದ್ರೆ ಅನ್ಕೊಂಬತ್ತಾಳೆ. ಏನು ಅಂತಂದ್ರೆ ನಿಂಗೊಂದ್ ವಿಷಯ ಗೊತ್ತಾ, ನಿನ್ ಜೊತೆ ಇಲ್ಲಲ್ಲ ಒಬ್ಬ ಕರ್ಲಿ ಹುಡ್ಗಿ, ಅವಳು ಈಗ ಹೇರ್ ಸ್ಟ್ರೈಟ್ ಮಾಡ್ಕೊಂಡ್ ಬಂದ್ಬಿಟ್ಲು ಅಂತಾಳೆ. ಏನೋ ಅಂತ ಅಂದ್ಬಿಟ್ಟು ಹೋಗಿ ಶಾಕ್ ಆಗಿ ನೋಡಿದ್ರೆ ಅವ್ಳು ನೋಡಿದ್ರೆ ಫುಲ್ ಭಯಂಕರವಾಗಿ ಸಖತ ಕಾಣ್ತಾ ಇರ್ತಾಳೆ. ಹೇಳ್ಬೇಕು ಅಂದ್ರೆ ಇದು ಹೆಂಗೆ, ಇದೆಲ್ಲ ಯಾವತ್ತಾಯ್ತು ಇದು ಅನ್ಕೊಂಡ್ ಶಾಕ್ ಆಗಿ ಕೇಳ್ಬೇಕಾರೆ, ಅಲ್ಲೇ ರೋಡ್ ಹತ್ರ ಹೊಸ ಅಂಗಡಿ ಪಾರ್ಲರ್ ಓಪನ್ ಮಾಡಿದ್ದಾರೆ ಒಂದ್ ಲೇಡಿ, ಅಲ್ಲಿ ಹೋಗಿ ಕೇಳ್ದೆ, ಅವರು ಮಾಡ್ಕೊಟ್ರು, ಸಖತ್ತಾಗಿ ಆಗ್ಬಿಡ್ತು, ನಾನು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಇದು ಕೇಳ್ದಾಗ ಶಾಕ್ ಆಗ್ಬಿಟ್ಟು ಎಲ್ಲಿ ಅಡ್ರೆಸ್ ಅಂತ ಕೇಳ್ಕೊಂತಾಳೆ. ಅಲ್ಲೋಗಿ ಕೇಳಿದ್ರೆ ಅವರು ನೋಡ್ಬಿಟ್ಟು ನಾವು ಹೊಸದಾಗಿ ಓಪನ್ ಮಾಡಿದೀವಿ ಹಂಗೆ ಅಂತ ಹೇಳ್ಬಿಟ್ಟು, ನಿನ್ ಕೂದಲು ತುಂಬಾ ಈ ತರ ಕರ್ಲಿ ಆಗಿದೆ, ನಿಂಗೂ ಮಾಡ್ಕೊಡ್ತೀನಿ ಮಾಡ್ಲಾ ಅಂತ ಕೇಳ್ತಾರೆ. ಎಷ್ಟು ಅಂತ ಕೇಳಿದ್ರೆ 20,000 ವಾನ್ ಅಂತಾರೆ, ಅಂದ್ರೆ 20K ವಾನ್ ಅವ್ರ ದುಡ್ಡಲ್ಲಿ. ಏನೋ 20,000 ಅಂತ ಅಂದ್ಬಿಟ್ಟು ಸರಿ ಮನೆಗೆ ಹೋಗಿ ದುಡ್ಡಿದ್ಯಾ ಅಂತ ಚೆಕ್ ಮಾಡಕ್ಕೆ ಎಲ್ಲಾ ಕಡೆ ಹುಡುಕ್ತಾಳೆ. ಅಲ್ಲಿ ಚಿಲ್ಡ್ರ ಪಡ್ರೆ ಅನ್ಕೊಂಡು ಏನೇನಿಲ್ಲ ಎಲ್ಲ ಹುಡುಕಿದ್ರು ಅವಳು 5,000 ದಾಟಲ್ಲ. ಹಿಂಗಿದ್ದಾಗ ತಲೆನೇ ಕೆಟ್ಟೋಗ್ಬಿಡುತ್ತೆ. 20,000 ಎಲ್ಲಿ, 5,000 ಎಲ್ಲಿ, ಇದನ್ನ ಇಟ್ಕೊಂಡು ನಾನು ಹೆಂಗೆ ನಾನು ಹೇರ್ ಸ್ಟ್ರೈಟ್ ಮಾಡೋದು ಅಂತ ಅನ್ಕೊಂಡು ಫುಲ್ ಫೀಲ್ ಮಾಡ್ತಿರ್ತಾಳೆ. ಇವಳಿಗೆ ಇದ್ರ ಬೇರೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಆ ಹುಡುಗಿ ಬೇರೆ ಇವಳಿಗೆ ಕಾಂಪಿಟೇಷನ್ ಆಗ್ಬಿಟ್ಟು ಅವಳನ್ನ ನೋಡ್ಬಿಟ್ಟು ಹೊಟ್ಟೆ ಉರಿ ಪಟ್ಕೊಳಕ್ಕೆ ಲೆವೆಲ್ ಬಂದ್ಬಿಡ್ತಲ್ಲ, ಅದರಿಂದ ಇನ್ನೂ ಉರಿತಿರುತ್ತೆ ಅವಳಿಗೆ. ಏನಪ್ಪಾ ಮಾಡೋದು ಅಂತ ಫೀಲ್ ಮಾಡ್ಬೇಕಾದ್ರೆ ಹಿಂಗೆ ಹೋಗ್ತಿರ್ತಾಳೆ ರೋಡ್ ಹತ್ರ. ಇವಳಿಗೆ ಇನ್ನೊಂದು ನಿಜ ಗೊತ್ತಾಗುತ್ತೆ. ಏನಂತಂದ್ರೆ ಆ ಲೇಡಿ ಇದ್ರಲ್ಲ ಕಟಿಂಗ್ ಶಾಪ್ ಅಲ್ಲಿ, ಅವ್ರು ಯಾರು ಅಲ್ಲ, ಹೀರೋ ಅಮ್ಮ ಅವರು. ಇದನ್ನ ನೋಡ್ಬಿಟ್ಟು ಇವಳಿಗೆ ಶಾಕ್ ಆಗ್ಬಿಡುತ್ತೆ. ಇವ್ರ ಅಮ್ಮನವರು ಅಂತ ಅಂದ್ಬಿಟ್ಟು ಇವಳು ಏನೋ ಒಂದು ಪ್ಲಾನ್ ಮಾಡ್ತಾಳೆ. ಏನಂತಂದ್ರೆ ಮಾರನೇ ದಿನ ಅವ್ನು ಹೋಗ್ತಿದ್ದಾಗ ಅಲ್ಲಿಂದಾನೆ ಬರ್ತಾ ಇರ್ತಾಳೆ, ಎದುರುಗಡೆ ಹೀರೋನು ನೋಡ್ತಾನೆ. ಬಟ್ ಆದ್ರೆ ಸಡನ್ ಆಗಿ ರೋಡ್ ಕ್ರಾಸ್ ಮಾಡಂಗೆ ಅತ್ತಾಗ ಹೋಗ್ಬಿಡ್ತಾಳೆ. ಇದ್ಯಾಕೆ ಹಿಂಗ್ ಹೋದ್ಲಲ್ಲ ನೋಡ್ಬಿಟ್ಟು ನಂಗೆ ನೋಡ್ತಿದ್ರೆ ಹತ್ತಿಂದ ವಾಪಸ್ ಬರ್ತಾಳೆ. ಮತ್ತೆ ಏನೋ ಬಂದ್ಬಿಟ್ಟು ನೀ ಏನ್ ಇಲ್ಲಿ ಮಾಡ್ತಿದ್ಯಾ ಅಂತ ಏನೋ ಗೊತ್ತೇ ಇಲ್ಲ ನನಗೆ ಯಾಕೆ ಮಾಡ್ತಿರ್ತಾಳೆ. ಇವನು ನೋಡ್ತಾ ಇರ್ತಾನೆ, ಇಲ್ಲೇನ್ ಮಾಡ್ತಿದ್ಯಾ ಅಂದ್ರೆ ಇದು ನಮ್ಮನೆ ಅಂತಾಳೆ. ಅಂದ್ರೆ ಆ ಅಂಗಡಿ ಮೇಲ್ಗಡೆ ಅವ್ರ ಮನೆ ಇರುತ್ತೆ. ಹೇಳ್ಬೇಕಾದ್ರೆ ಹೌದಾ ನಿಮ್ಮನೇನಾ, ಹೌದಾ ಸೂಪರ್, ಈ ಅಂಗಡಿ ನಮ್ದೇನೆ ಅಂತಂದ್ರೆ ಹೌದಾ ಬಟ್ ಏನೋ ಕೇಳ್ಬಿಟ್ಟು ಅವತ್ ನೋಡ್ದೆ ಇದು ಅಂತ ಅಂದ್ಬಿಟ್ಟು ಏನು ಕೇಳೋದೇ ಇಲ್ಲ, ಸರಾನ ಒಳಗೋಗ್ಬಿಡ್ತಾಳೆ ಮನೆ ಅಂಗಡಿ ಒಳಗೆ. ಹೋಗ್ಬಿಟ್ಟು ಆಂಟಿ ನಿಮ್ ಮಗ ನನ್ ಕ್ಲೋಸ್ ಫ್ರೆಂಡ್ ಆಂಟಿ, ನಂಗೆ ಗೊತ್ತೇ ಇಲ್ಲ ನಿಮ್ ಮನೆ ಇಲ್ಲೇ ಇದೆ ಇವ್ನ ಮನೆ ಅಂತ ಏನು ಹೇಳೇ ಇಲ್ಲ ಅವನು. ನೋಡಿ ನಾನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೀನಿ ಹಂಗೆ ಹಿಂಗೆ ಅಂತ ಏನೇನೋ ಕೊಚ್ಕೊಂತಿರ್ತಾಳೆ. ಅವ್ರ ಅಮ್ಮನೂ ಹೇಳ್ತಾರೆ, ಹೌದಮ್ಮ ನಾನು ಸ್ಕೂಲ್ ಚೇಂಜ್ ಮಾಡಿದ್ಮೇಲೆ ಇವ್ನಿಗೆ ಫ್ರೆಂಡ್ಸೇ ಸಿಗಲ್ಲ ಅನ್ಕೊಂಡೆ, ಅಟ್ಲೀಸ್ಟ್ ಯಾರೋ ಸಿಕ್ಕಿದ್ರಲ್ಲ ಅಟ್ಲೀಸ್ಟ್ ಖುಷಿ ಆಗ್ತಿದೆಪ್ಪ ಅಂತ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊತಾರೆ. ಆ ಮಧ್ಯದಲ್ಲಿ ಹೀರೋ ಏನು ಹೇಳಲ್ಲ, ಹೋಲಿ ಬಿಡು ಹೇಳ್ಕೊಂಡು ಹೋಗ್ಲಿ ಸುಮ್ಮನೆ ಆಗ್ಬಿಡ್ತಾನೆ. ಅದಾದ್ಮೇಲೆ ಅಲ್ಲಿ ಯಾರಿಗೋ ಹೇರ್ ಸ್ಟ್ರೈಟ್ ಮಾಡ್ತಿರ್ತಾರ, ಅವ್ರ ಹತ್ರ ಆಂಟಿ ಕೊಚ್ಕೊಂತಾ ಇರ್ತಾರೆ. ನೋಡಿ ಮೇಡಮ್ ಇವಾಗ ಮಾಡಿದೀನಿ, ಹೇರ್ ಸ್ಟೈಲು ಸಖತ್ತಾಗಿರುತ್ತೆ, ಇದು ಮತ್ತೆ ಕರ್ಲೆ ಆಗಕ್ ಚಾನ್ಸೇ ಇಲ್ಲ, ಅಕಸ್ಮಾತ್ ಆದ್ರೂ ಇಲ್ಲಿಗೆ ಬನ್ನಿ ಇನ್ನೂ ಸಖತ್ತಾಗಿ ಮಾಡ್ಕೊಡ್ತೀನಿ ಆಯ್ತಾ ಅಂದ್ಬಿಟ್ಟು, ಬೇಕಾದ್ರೆ ನಿಮ್ಗೆ ಡಿಸ್ಕೌಂಟ್ ಕೊಡ್ತೀನಿ ಅಂದ್ಬಿಟ್ಟು ಏನೇನೋ ಹೇಳ್ಕೊಂಡು ಕೊಚ್ಕೊಂತ ಇರ್ತಾರೆ. ಅವಾಗ ಅಯ್ಯೋ ಏನಮ್ಮ ಇವ್ನು ಬರೋದ್ ಬಂದ, ಬಟ್ ಆದ್ರೆ ಏಟ್ ಮಾಡ್ಕೊಂಬಿಟ್ಟ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಅದಕ್ಕೆ ಹೌದಾ ಆಂಟಿ ನಾನು ಬಿಡಿ ಆಂಟಿ, ನಾನು ಸ್ಕೂಲಲ್ಲಿ ನಾನು ನೋಡ್ಕೊತೀನಿ, ಅವನ್ನ ಏನ್ ಬೇಕು ಹೆಲ್ಪ್ ಮಾಡ್ಕೊಡ್ತೀನಿ ನಾನು, ನೀವು ತಲೆ ಕೆಡ್ಸ್ಕೊಂಬೇಡಿ ಅಂತ ಏನೇನೋ ಹೇಳ್ತಾಳೆ. ಹೌದಾ ಅಮ್ಮ, ನೀ ಏನಾರ ಆ ತರ ನೋಡ್ಕೊಂಡ್ರೆ ಇವ್ನ ಕಾಲ್ ತೆಗಿಯೋ ಗಂಟೆ ನಾರ್ಮಲ್ ಆಗ ಗಂಟೆ ನೀನ್ ನೋಡ್ಕೊಂಡ್ರೆ ನಾನು ನಿನಗೆ 50% ಡಿಸ್ಕೌಂಟ್ ಕೊಡ್ತೀನಿ, ಅರ್ಧ ದುಡ್ಡಲ್ಲಿ ನಿನ್ಗೆ ಮಾಡ್ಕೊಡ್ತೀನಿ ಅಮ್ಮ, ನಿನ್ಗೆ ಹೇರ್ ಸ್ಟ್ರೈಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಹೌದಾ ಅಂತಂದು ಫುಲ್ ಖುಷಿ ಆಗ್ಬಿಟ್ಟು ಏನ್ ಮಾಡ್ತಾಳೆ ಕುಣಿತಾ ಇರ್ತಾಳೆ ಖುಷಿಲಿ. ಮಾರನೇ ದಿನದಿಂದ ಏನ್ ಮಾಡ್ತಾಳೆ, ಏನೋ ಕೆಲ್ಸಕ್ ಮಾಡಿದಂಗೆ ಬೆಳಗ್ಗೆ ಬರೋದಂತೆ, ಕರ್ಕೊಂಡೋಗೋದಂತೆ, ಅದೇ ಬ್ಯಾಗ್ ಹಿಡ್ಕೊಳ್ಳೋದಂತೆ, ಅದಲ್ದೆ ವಾಪಸ್ ಕರ್ಕೊಂಡ್ ಬಿಡೋದಂತೆ ಅನ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೋತಿರ್ತಾಳೆ. ಹೀರೋಗೆ ಒಂದೊಂದ್ ಟೈಮ್ ಇರಿಟೇಟ್ ಆಗ್ಬಿಡ್ತೀವಿ ಮಾಡೋದು. ಹಂಗಿರ್ಬೇಕಾದ್ರೆ ಒಂದ್ ಟೈಮ್ ಆಗುತ್ತೆ ಈ ಅಂಗಡಿ ಕೂಡ ಪ್ರಮೋಷನ್ ಮಾಡ್ತೀನಿ ಅಂದ್ಬಿಟ್ಟು ಪೋಸ್ಟ್
ಗಿಸ್ಟ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಎಲ್ಲಾರ್ಗು ಆ ಟೆಂಪ್ಲೇಟ್ ಎಲ್ಲ ಕೊಟ್ಟು ಈ ಅಂಗಡಿಗೆ ಬಂದು ಹೇರ್ ಸ್ಟ್ರೇಟ್ ಮಾಡಿ ಚೆನ್ನಾಗಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾಳೆ. ಇದನ್ನ ನೋಡ್ಬಿಟ್ಟು ಅವ್ನಿಗೆ ಕೋಪ ಬಂದ್ಬಿಟ್ಟು ಅದನ್ನ ಕಿತ್ ಮಾಡಿಕೋತಾನೆ, ಕೊಡೋದಿಲ್ಲ. ನೀನ್ ನನ್ ನೋಡ್ಬೇಕು ಅಂತಾನೆ ಹೇಳಿದ್ದು, ನೀ ಏನ್ ಇಲ್ಲದೆಲ್ಲ ಮಾಡ್ತೀಯ ಅಂದಾಗ ಅದೆಲ್ಲ ಏನಿಲ್ಲ ನಾರ್ಮಲ್ ಬಿಡು, ನಾನ್ ಕೊಡಿಲ್ಲ ನಾ ಕೊಡ್ತೀನಿ ಅಂದ್ಬಿಟ್ಟು ಏನೇನೋ ಹೇಳ್ತಿರ್ತಾಳೆ. ಆ ಟೈಮ್ ಹಿಂಗೆ ಆಡ್ಬೇಕಾದ್ರೆ ಸ್ವಲ್ಪ ಹಿಂಗೆ ಅಲ್ಲಾಡ್ತಾ ಇರ್ತಾರ. ಆ ಟೈಮ್ಗೆ ಅಕಿಮ್ ಬರ್ತಾ ಇರ್ತಾನೆ ಎದುರುಗಡೆ. ಅವ್ನ್ ಬಂದಿದ್ ನೋಡ್ಬಿಟ್ಟು ಹೀರೋನ್ನ ಹಿಂದೆನೆ ಔಸ್ಕೊಂತಾಳೆ. ನಾನು ಒಂದ್ ನಿಮಿಷ ಇಲ್ಲೇ ಇರು ಒಂಚೂರು ಔಸ್ಕೋ, ನನ್ನ ಕವರ್ ಮಾಡ್ಕೊ ಅಂತ ಹೇಳ್ತಾನೆ. ಎಂತಾಳ ಅವಳು. ಅದಕ್ಕೆ ಅವನು ಮಾಡ್ಕೊಂತಾನೆ. ಏನಾಯ್ತು ಅಂದ್ರೆ ಅವ್ನ್ ಬತ್ತಾವ್ನ ಇರು ಅಂತ ಅವ್ನ್ ಮುಂದಕ್ಕೆ ಹೋಗ್ಬೇಕಾದ್ರೆ ಇವ್ನು ಅನ್ಕೋತಾ ಇರ್ತಾನೆ, ಅಲ್ಲ ಇವ್ನು ನನ್ಗೆ ಹೆಲ್ಪ್ ಮಾಡೋದು ಇವಳಿಗೇನೋ ಅವಮಾನನ, ಯಾಕೆ ಅವ್ನ ಮುಂದೆ ಮುಚ್ಚಿಬೇಕು ಅಂತ ಇವ್ನು ಏನೋ ಫೀಲ್ ಮಾಡ್ತಾನೆ. ಅವಾಗ ಒಂದು ಸ್ಕೂಲ್ ಮುಗಿಸ್ಕೊಂಡ್ ಬರ್ತಾ ಇರ್ತಾರೆ. ಅವಾಗ ಮಳೆ ಜಾಸ್ತಿ ಆಗ್ಬಿಡುತ್ತೆ. ಮಳೆ ಜಾಸ್ತಿ ಆದಾಗ ಸರಿ ಅಂತ ಅಂದ್ಬಿಟ್ಟು ಇವ್ರದೇ ಒಂದು ರೂಮ್ ಇರುತ್ತೆ ಹೀರೋಯಿನ್ ಅವ್ರ ಅಪ್ಪಂದು. ಅಲ್ಲಿ ಹೋಗ್ಬಿಡ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಸರಿ ಬಾ ಅಂದ್ಬಿಟ್ಟು ಅಲ್ಲಿ ಒಂದು ಟೀ ಶರ್ಟ್ ಇರುತ್ತೆ, ಅದು ಅವ್ನ್ ಕೊಟ್ಬಿಟ್ಟು ಇದನ್ನ ಹಾಕೋ ಅಂತ ಅಂದ್ಬಿಟ್ಟು ಇವಳು ಒಂದು ಯಾವ್ದೋ ಜಾಕೆಟ್ ಹಾಕೊಂಡ್ ಬಂದು ಕುತ್ಕೊಂತಾಳೆ. ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಸರಿ ನೀನು ಈ ಕಾಮಿಕ್ ಎಲ್ಲ ಓದ್ತೀಯ ಅಂದಾಗ ಅವನು ಓದಲ್ಲ, ನಂಗೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಾನೆ. ಏನು ಅದನ್ನು ಓದಲ್ವಾ ಅಂತ ಅಂದ್ಬಿಟ್ಟು, ನೀ ಎಲ್ಲ ಒಂದ್ ಮನುಷ್ಯನ ಕಾಮಿಕ್ ಓದಲ್ಲ ಅಂತೀಯ, ನೀನು ಇಲ್ಲಿ ಬಂದಾಗ್ಲೇ ಓದ್ಬೇಕು, ಬಟ್ ನಿನಗೆ ಸೆಲೆಕ್ಷನ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ಹೇಳು, ನಾನು ಕೊಡ್ತೀನಿ ಒಳ್ಳೊಳ್ಳೆ ಸೆಲೆಕ್ಷನ್ ಅಂದ್ಬಿಟ್ಟು ಯಾವ್ದಾವ್ದೋ ಬುಕ್ ಕೊಟ್ಬಿಟ್ಟು ಇದೆಲ್ಲ ಓದು ಅಂತಿರ್ತಾಳೆ. ಈಗ ಅಕಸ್ಮಾತ್ ಇಲ್ಲಿ ಬಂದು ಓದ್ಬೇಕು ಅಂತ ಇಷ್ಟಪಟ್ರೆ ನೀನು ಅಲ್ಲಿ ನಂಬರ್ ಹಾಕಿದ್ಯಲ್ಲ ಅದು ಕೂಡ ಹೇಳ್ತೀನಿ ಬಿಟ್ಟು ಕಿವಿಲಿ ಹೇಳ್ತಾಳೆ. ಕೇಳ್ಬಿಟ್ಟು ಏನೇನೋ ಮಾಡ್ತಿರ್ತಾಳೆ ಸ್ವಲ್ಪ ಕ್ಲೋಸ್ ಆಗಿ. ಇದೆಲ್ಲ ಅವ್ಳು ಮಾಡೋದು ನಾರ್ಮಲ್ ಆಗಿರುತ್ತೆ ಅವಳಿಗೆ, ಬಟ್ ಅದ್ರ ಇವ್ನಿಗೆ ಏನೋ ಒಂಥರ ಫೀಲ್, ಬಟರ್ಫ್ಲೈ ಫೀಲ್ ಕೊಡ್ತಾ ಇರುತ್ತೆ. ಏನೋ ಮೋಸ್ಟ್ಲಿ ಇವ್ನು ಅವ್ನ ಮೇಲೆ ಲವ್ ಬಿದ್ಬಿಟ್ಟು ಒಂಥರ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಡ್ತು ಅಂತ ಅವ್ನ ಮುಖ ನೋಡಿದ್ರೆ ಅನ್ಸುತ್ತೆ. ಆಮೇಲೆ ಕ್ಲಾಸ್ ಟೈಮಲ್ಲಿ ಇವ್ರು ಏನೋ ಒಂದು ಡಿಸ್ಕಸ್ ಮಾಡ್ತಿರ್ತಾರೆ. ಏನೋ ಒಂಥರ ಈ ಕೋಕೋ ಡಿಸೈನ್ ಏನೋ ಒಂದು ಪೇಪರ್ ಅಲ್ಲಿ ಮಡಿಸ್ಬಿಟ್ಟು ಅದೇನೋ ಮಾಡಂಗೆ, ಏನೋ ಸೆಲೆಬ್ರೇಷನ್ ಮಾಡಂಗೆ, ಅದನ್ನ ಮಡ್ಚಿ ಮಾಡ್ಬೇಕು, ತುಂಬಾ ಟೈಮ್ ಹಿಡಿಯುತ್ತೆ. ಅದರಿಂದ ಇವ್ರ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡು ಅದ್ ಏನಕ್ಕೆ ಅಂದ್ರೆ ಕಿಮ್ನ ಇಂಪ್ರೆಸ್ ಮಾಡಕ್ಕೆ. ಇದು ಹೀರೋಗೆ ಹಿಡ್ಸೋದಿಲ್ಲ. ಅದರಿಂದ ಇವನು ವಾಪಸ್ ಹೋಗ್ತಿರ್ತಾನೆ. ಇದ್ ನೋಡ್ದಾಗ ಎಲ್ಲಾರು ಮಾಡ್ಕೊಂಡ್ ಬಂದ್ ನಿಂತು ಎಲ್ಲಾರ್ಗು ಕೆಲಸ ಕೊಡ್ತಾ ಇರ್ತಾಳೆ. ಇವನು ಹೋಗ್ತಿರೋ ನೋಟು, ನೀನು ಸೈಲೆಂಟ್ ಆಗಿ ಹೋಗ್ತಿದ್ಯಾ, ನೀನು ಸ್ವಲ್ಪ ಮಾಡ್ಕೊಂಡ್ ಆಯ್ತಾ ಅಂತಂತಾನೆ. ಸರಿ ಇವಳು ಹೇಳ್ತಾವಳೆ ಅಂತ ಅಂದ್ಬಿಟ್ಟು ಹೀರೋಯಿನ್ಗೋಸ್ಕರ ಅಂದ್ಬಿಟ್ಟು ಅವನು ಮಾಡ್ಕೊಂಡ್ ಬಂದ್ ಕೊಡ್ತಾನೆ. ಬಟ್ ಸುಮಾರಾಗಿ ಮಾಡ್ಕೊಂಡ್ ಬಂದ್ ಕೊಟ್ಟಿರ್ತಾನೆ. ಇವ್ಳಿಗೆ ಸಾಕು ಅಷ್ಟು, ಅಟ್ಲೀಸ್ಟ್ ಇವ್ನು ಮಾಡ್ಕೊಟ್ಟವನೇ ಅನ್ನೋದೇ ಸಾಕು ಇವಳಿಗೆ. ಅದಾದ್ಮೇಲೆ ಮತ್ತೆ ಅವನ ಸೈಟ್ ಹೊಡಿಯಕ್ಕೆ ಅಂದ್ಬಿಟ್ಟು ಮೆಟ್ಲ ಹತ್ರ ನಿಂತ್ಕೊಂಡು ಅವ್ನ್ ಬರೋದೇ ಕಾಯ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅವ್ನ್ ಬರಕ್ಕೂ ಅಲ್ಲಿ ನಿಂತಿದ್ದಾಗ ಅವ್ನು ಕೂಡ ಅವಾಯ್ಡ್ ಏನ್ ಮಾಡಲ್ಲ. ಅವ್ಳು ನೋಡಿದ್ರೆ ಕೈ ತೋರ್ಸ್ಬಿಟ್ಟು ಹೋಗ್ತಿದ್ದಾನೆ. ಮೋಸ್ಟ್ಲಿ ಅವ್ನಿಗೂ ಕೂಡ ಇಷ್ಟ ಇದೆಯೇನು. ಅದಾದ್ಮೇಲೆ ಏನಾಗುತ್ತೆ, ಮತ್ತೆ ಆ ರ್ಯಾಂಕಿಂಗ್ ಸಿಸ್ಟಮ್ ಬರುತ್ತೆ. ಆ ರ್ಯಾಂಕಿಂಗ್ ಸಿಸ್ಟಮ್ಲಿ ಅವ್ನು ಅಲ್ಲಿ ಹೋಗ್ಬಿಟ್ಟಿರ್ತಾನೆ, ಅಂದ್ರೆ ಆ ರೂಮ್ಗೆ. ಮತ್ತೆ ಆ ರೂಮ್ಗೆ ಹೋಗಿದ್ದಾಗ ಇವಳು ಹೋಗಕ್ಕಾಗಲ್ಲ. ಅದಕ್ಕೆ ಯಾರೋ ಒಬ್ಬ ಓದೋ ಹುಡ್ಗ ಇರ್ತಾನೆ. ಅವ್ನು ಎವ್ರಿ ಟೈಮ್ ಅಲ್ಲೇ ಹೋಗ್ತಿರ್ತಾನೆ. ಅದರಿಂದ ಇವಳು ಏನ್ ಮಾಡ್ತಾಳೆ, ಕೇಳ್ಕೊತಾಳೆ, ನಿನ್ ಬದ್ಲು ನಾನ್ ಹೋಗ್ತೀನಿ ಪ್ಲೀಸ್, ಒಂದೇ ಒಂದ್ ಟೈಮ್ ಅಷ್ಟೇ ಅಂತ ಅಂದ್ಬಿಟ್ಟು ತುಂಬಾ ಕೇಳ್ಕೊಂಡ್ರೆ ಅವ್ನು ಒಪ್ಪೋದಿಲ್ಲ. ನಾ ಅಲ್ಲೇ ಹೋಗ್ಬೇಕು ಅಂತ ಅವ್ನು ಹಠ ಮಾಡ್ತಿರ್ತಾನೆ. ಒಂದ್ ಟೈಮ್ ಗಂಟ ನೋಡ್ಬಿಟ್ಟು ಫುಲ್ ರೈಸ್ ಆಗ್ಬಿಡ್ತಾನೆ. ನೀ ಏನ್ ಅನ್ಕೊಂಡಿದ್ಯಾ, ನೀ ಏನು ತ್ರಿಪುರ್ ಸುಂದ್ರಿ ಅನ್ಕೊಂಡಿದ್ಯಾ, ನೀ ಗುಂಗುರ್ ಕೂಡ್ಲಿ ಇಟ್ಕೊಂಡು ಹೆಂಗ್ ಕಾಣ್ತೀಯ ಗೊತ್ತಾ, ತಲೆಯಲ್ಲಿ ಬರ್ಲಾಕೊಂಡಂಗ್ ಕಾಣ್ತೀಯ, ಹಂಗೆ ಹಿಂಗ ತುಂಬಾ ಬಾಯಿಗೆ ಬಂದಂಗ್ ಮಾತಾಡ್ಬಿಟ್ಟು ನೀ ಏನ್ ಫುಲ್ಲು ಸಖತ್ತಾಗಿ ಕಾಣ್ತೀಯ ಅನ್ಕೊಂಡಿದ್ಯಾ, ನೀನ್ ನೋಡ್ಬಿಟ್ಟು ಅವ್ನ ಏನ್ ಬಂದು ನಿನ್ನ ಮಾತಾಡ್ಸಕ್ ಬರಲ್ಲ, ತುಂಬಾ ಇಮ್ಯಾಜಿನ್ ಮಾಡದೆ ಓದದ್ ಕಲಿ ಅನ್ಕೊಂಡು ಏನೇನೋ ಬಾಯಿಗೆ ಬಂದಂಗ ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಅದು ಇವಳಿಗೆ ತುಂಬಾ ಫೀಲ್ ಆಗ್ಬಿಡುತ್ತೆ. ಇದು ಹೀರೋನು ನೋಡ್ತಾನೆ. ಅದಾದ್ಮೇಲೆ ಅವ್ನ ಮನೆಗೆ ಹೋಗ್ಬೇಕಾದ್ರು ಸರಿ ಹೀರೋಯಿನ್ ತುಂಬಾ ಸೈಲೆಂಟ್ ಆಗಿ ಬೇಜಾರ್ಲಿರ್ತಾಳೆ. ಇವ್ಗೆ ಅದನ್ನ ನೋಡಕ್ ಆಗ್ತಿರಲ್ಲ. ಏನಾಯ್ತು ಅಂತ ಕೇಳಿದ್ರೆ ಅವಳು ಏನು ಹೇಳ್ದೆ ಇದ್ದಕ್ಕಿಂತ ಗಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅವ್ನ್ ಏನ್ ಮಾತಾಡೋದಂತಾನೆ ಅರ್ಥ ಆಗಲ್ಲ. ಅವ್ನ್ ಬೈಕ್ ಹತ್ತಾ ಇರ್ತಾನೆ. ಅವ್ನ್ ಯಾಕೆ ಹಂಗಂದ ಅನ್ಕೊಂಡು ಮನ್ಸಲ್ಲಿ ಅನ್ಕೋತಿರ್ತಾನೆ, ಬೈಕ್ ಹೊತ್ತಿರ್ತಾನೆ. ಅದಾದ್ಮೇಲೆ ಇವಳು ಫುಲ್ ಬೇಜಾರ್ಲೇ ಇರ್ತಾಳ. ಅವಳ ಕ್ಲಾಸ್ ಅಲ್ಲಿ ಕೂಡ ಸಪಿಗೆ ಇರ್ತಾಳೆ. ಇದು ಹೀರೋಗೆ ನೋಡಕ್ ಆಗ್ತಿರಲ್ಲ. ಒಂದ್ ಟೈಮ್ ಸರಿ ಅಂದ್ಬಿಟ್ಟು ಅವ್ಳ ಲೈಬ್ರರಿ ಇರುತ್ತಲ್ಲ ಗೋಡನ್ನು, ಅದ್ರ ಹೋಗ್ಬಿಟ್ಟು ನೋಡಿದ್ರೆ ಅದು ಓಪನ್ ಆಗಿರುತ್ತೆ ಆಲ್ರೆಡಿ. ಇದೇ ಓಪನ್ ಆಗಿದೆ, ಅಪ್ಪ ಇರ್ಬೇಕಾ ಅಂತ ಅಂದ್ಬಿಟ್ಟು ಒಳಗೆ ಹೋಗಿ ನೋಡಿದ್ರೆ ಹೀರೋ ಇರ್ತಾನೆ. ಅವ್ನ್ ಯಾವ್ದೋ ಒಂದ್ ಬುಕ್ ತಗೊಂಡು ಓದ್ತಾ ಇರ್ತಾನೆ. ಆಗ ನೀನೇನ ಅಂದ್ಬಿಟ್ಟು ಬಂದ್ ಕೂತ್ಕೊಂಡು ಏನೋ ಮಾಡ್ತಾ ಇರ್ತಾಳೆ. ಅವಾಗ ನೋಡಿದ್ರೆ ದೊಡ್ಡದಾಗಿರೋ ಬಾಕ್ಸ್ ನ ಎತ್ ಮಾಡ್ತಾನೆ. ನೋಡಿದ್ರೆ ಆ ಚಿಕ್ಕ ಪೇಪರ್ ನ ಮಡ್ಚಿಟ್ಟು ಒಂದ್ ದೊಡ್ಡ ಬಾಕ್ಸ್ ಒಳಗೆ ಹಾಕಿತಾನೆ, ಗ್ಲಾಸಿನ ಬಾಕ್ಸ್ ಒಳಗೆ. ಇದು ನೋಡಿದ್ರೆ ಶಾಕು. ಏನಕ್ ಮಾಡ್ದೆ ಇಷ್ಟೆಲ್ಲ ನೀನ್ ಒಬ್ನೇ ಮಾಡ್ದ ಅಂತ ಹೂ ಅಂತಂತಾನೆ. ಏನಕ್ಕೆ ಅಂದಾಗ ನೀನ್ ಆ ತರ ಇರೋದ್ ನೋಡಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಮಾಡ್ಕೊಟ್ಟೆ ಅಂತಾನೆ. ಅಯ್ಯೋ ನೀನು ನಾನು ಹಾರ್ಟೇ ಟಚ್ ಮಾಡ್ಬಿಟ್ಟೆ ಗೊತ್ತಾ, ಹಂಗೆ ಹಿಂಗೆ ಫುಲ್ ಡೈಲಾಗ್ ಹೊಡಿತಾಳೆ. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಆದ್ಮೇಲೆ ಇವಳು ಒಂದ್ ಗಿಫ್ಟ್ ಕೊಡ್ತಾಳೆ. ನೀನ್ ಇಷ್ಟ ಹೆಲ್ಪ್ ಮಾಡಿದ್ಯಾ, ನಿನ್ಗೊಂದ್ ಗಿಫ್ಟ್ ಅಂದ್ಬಿಟ್ಟು ಒಂದ್ ಡೈರಿ ಕೊಟ್ಬಿಟ್ಟು ಹೊಡ್ಬಿಡ್ತಾಳೆ. ನೀನ್ ಡೈಲಿ ನಡಿಯೋದನ್ನ ನಿನ್ಗೆ ಅನ್ಸೋದೆಲ್ಲ ಬರಿ ಅಂತ ಅಂದ್ಬಿಟ್ಟು ಇವನು ನಂಗೆ ಡೈರಿ ಬರೆಯೋದೇ ಅಭ್ಯಾಸ ಇಲ್ಲ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಮಾರನೇ ದಿನ ಏನಾಗುತ್ತೆ, ಅವನು ಸ್ಟಡಿಯಾಗಿ ನಿಂತ್ಕೊಂಡಿರ್ತಾನೆ. ಏನಂತಂದ್ರೆ ಅವ್ನ್ ಕಾಲ್ ಹಾಕಿದ್ದು ಕಟ್ಟೆಲ್ಲ ಬಿಚ್ಚಿಬಿಟ್ಟಿರ್ತಾನೆ. ಅದ್ ನೋಡಿದಾಗ ಫುಲ್ ಖುಷಿ ಆಗ್ಬಿಡುತ್ತೆ. ಹಬ್ಬಾ ಹೆಂಗೋ ನಿನ್ ಕಾಲ್ ವಾಸಿ ಐತಲ್ಲ ಅಂದ್ಬಿಟ್ಟು ಖುಷಿ ಪಡ್ಕೊಂಡು ಹೈಪ ಎಲ್ಲ ಕೊಡ್ತಿರ್ತಾಳೆ. ಆಗ ಅವ್ರ ಅಮ್ಮ ನೋಡ್ಬಿಟ್ಟು, ನಾ ಹೇಳ್ದಂಗೆ ನೀನು ತುಂಬಾ ದಿನ ನಮ್ಮ ಮಗನ್ ಚೆನ್ನಾಗಿ ನೋಡ್ಕೊಂಡಿದ್ಯಮ್ಮ, ತುಂಬಾ ಥ್ಯಾಂಕ್ಸ್. ನಾನು ಏನೋ ಅನ್ಕೊಂಡೆ ನಿನ್ಗೆ ಹೆಲ್ಪ್ ಮಾಡ್ಬೇಕು ಅಂತ 50% ಅಡ್ವಾನ್ಸ್ ಕೊಡೋಣ ಅಂತ ಅನ್ಕೊಂಡೆ, ಬಟ್ ಈಗ ಬೇಡ
ನಿನ್ಗೆ ಫ್ರೀಯಾಗೆ ಮಾಡ್ಕೊಟ್ಟಿರ್ತೀನಿ ಅಂತ ಹೇಳ್ತಾರೆ. ಇದು ಕೇಳ್ದಾಗ ಫುಲ್ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಹೌದಾ ಆಂಟಿ, ಥ್ಯಾಂಕ್ಸ್ ಆಂಟಿ ಅಂದ್ಬಿಟ್ಟು ಬಾ ಮಾಡ್ತೀನಿ ಅಂದಾಗ, ಇಲ್ಲ ಆಂಟಿ ನಾನು ಯಾವಾಗ ಕೇಳ್ತೀನಿ ಅವಾಗ ಮಾಡ್ಕೊಡಿ ಸಾಕು ಅಂತ ಕೇಳ್ಕೊಂತಾಳೆ. ಸರಿ ಆಯ್ತು ಅಂತ ಅವ್ರು ಒಪ್ಕೊಂತಾರೆ. ಅದಾದ್ಮೇಲೆ ಅವನು ಸ್ಕೂಲ್ ಬಂದ್ಬಿಟ್ಟು ಆ ನೇಮ್ ಬೋರ್ಡ್ ಚೆಕ್ ಮಾಡ್ತಿರ್ತಾಳೆ. ಬಟ್ ಇವಳ ಹೆಸರು ಬಂದಿರಲ್ಲ. ಇಲ್ಲಿ ಏನ್ ಶಾಕ್ ಅಂತಂದ್ರೆ ಅವಳ ಹೆಸರು ಬಂದಿರಲ್ಲ, ಬಟ್ ಹೀರೋ ಹೆಸರು ಟಾಪ್ 1 ಅಲ್ಲಿ ಇರುತ್ತೆ. ಇದು ನೋಡ್ದಾಗ ಫುಲ್ ಶಾಕು. ನೀವ್ ಓದ ಹುಡ್ಗನ, ಇಷ್ಟು ಚೆನ್ನಾಗಿ ಓದ್ತಿ ಅಂತಾನೆ ಗೊತ್ತಿಲ್ವಲ್ಲ ನಂಗೆ, ಯಾವತ್ತು ನೀವು ಓದಿದ್ದೆ ನೋಡ್ಲಿಲ್ವಲ್ಲ ಅಂತ ಎಲ್ಲ ಶಾಕ್ ಆಗ್ಬಿಡ್ತಾರೆ. ಸರಿ ಏನಕ್ಕೆ ಹಿಂಗಾಯ್ತು ಅಂದ್ರೆ, ನೋಡು ನೀನು ರೂಮ್ ಹೋಗ್ಬೇಕು ಅಂತ ತುಂಬಾ ಆಸೆ ಪಟ್ಟೆ, ನನ್ ಬಂದು ನೀನ್ ಹೋಗು ಆಯ್ತಾ ಅಂತ ಅಂದ್ಬಿಟ್ಟು ಹೀರೋ ಹೇಳ್ತಾನೆ. ಇದಕ್ಕೆ ಕೇಳ್ದಾಗ ಫುಲ್ ಶಾಕು. ಹೌದಾ ನಿಜಲ್ಲೂ ಥ್ಯಾಂಕ್ಸ್ ಅಂತ ಒಪ್ಕೊಂತಿರ್ಬೇಕಾರೆ ಇನ್ನೊಂದು ಟ್ವಿಸ್ಟ್ ಕಾಯ್ತಿರುತ್ತೆ. ಏನಂತಂದ್ರೆ ಆ ರೂಮ್ ಅಲ್ಲಿ ಆ ಹುಡ್ಗ ಕಿಮ್ ಇಲ್ಲ, ಯಾಕಂದ್ರೆ ಅವನದು ಕಮ್ಮಿ ರ್ಯಾಂಕ್ ಬಂದ್ಬಿಟ್ಟಿದೆ, ಅದರಿಂದ ಕೆಳಗ್ ಬಂದ್ಬಿಟ್ಟವನೆ. ಇದು ನೋಡಿದಾಗ ಅಯ್ಯೋ ಚಾನ್ಸ್ ಸಿಕ್ಕಿದ್ರು ಅಲ್ಲಿ ಹೋಗಕ್ ಆಗ್ಲಿಲ್ವಲ್ಲ ಅಂತ. ಏನಂತಂದ್ರೆ ಆ ರೂಮ್ಗೆ ಹೋಗ್ಬಿಟ್ಟು ಪ್ರಪೋಸ್ ಮಾಡಿರುತ್ತಾನೆ, ಇವ್ರಿಬ್ರು ಒಪ್ಪಿಗೆ ಆಗೋದು. ಅದರಿಂದ ಇದೆಲ್ಲ ಫುಲ್ ಬೇಜಾರಾಗ್ಬಿಡುತ್ತಾ. ಅದಾದ್ಮೇಲೆ ಮತ್ತೆ ಮನೆಗೆ ಬಂದ್ಬಿಟ್ಟು ಈರುಳ್ಳಿ ಕಟ್ ಮಾಡ್ತಿರ್ತಾಳೆ. ಅದೇ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಈಜೊಡಿಯಕ್ಕೆ ಅಂತ ಗ್ಲಾಸ್ ಇರುತ್ತಲ್ಲ, ಅದನ್ನ ಮುಖಕ್ಕೆ ಹಾಕೊಂಡ್ಬಿಟ್ಟು ಕಣ್ಣು ರೀತಿ ಅಂತ ಅಂದ್ಬಿಟ್ಟು ಅದನ್ನ ಹಾಕೊಂಡು ಕಟ್ ಮಾಡ್ತಿರ್ತಾಳೆ. ಹಿಂಗೆ ಮಾಡ್ಬೇಕಾದ್ರೆ ಯಾವ್ದೋ ಒಂದ್ ಲೇಡಿ ಬಂದ್ಬಿಟ್ಟು ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾರೆ. ನಿಂಗೊಂದ್ ವಿಷಯ ಗೊತ್ತಾ, ಅಲ್ಲೊಂದು ಹೊಸ ಪಾರ್ಲರ್ ಓಪನ್ ಆಗಿದೆ. ಹೌದು ಚೆನ್ನಾಗಿದೆಯಂತೆ, ಹಂಗೆ ಅಂತ ಮಾತಾಡ್ಬೇಕಾರೆ ಇನ್ನೊಂದು ವಿಷಯ, ಅವ್ರಿಬ್ರು ಅಮ್ಮ ಮಗ ಇಬ್ರು ತುಂಬಾ ಸಪೋರ್ಟ್ ಮಾಡಿದಾರಂತೆ. ಅವ್ರ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಹೊಡಿತಿರ್ದಂತೆ, ಕುಡ್ಕೊಂಬಂದ್ಬಿಟ್ಟು ಹೊಡಿಯೋದು ಆ ತರ ಎಲ್ಲ ಗಲಾಟೆ ಮಾಡ್ತಿದ್ದಂತೆ. ಸೈಕೋ ಅಂತೆ ಅವನು. ಹಿಂಗ ಇರ್ಬೇಕಾದ್ರೆ ಅದನ್ನ ತಪ್ಪಿಸ್ಕೊಂಡು ಇಲ್ಲಿ ಬಂದು ಹೆಂಗೋ ಸೇರ್ಕೊಂಡಿದ್ದಾರೆ. ನೋಡಕ್ ತುಂಬಾ ಚೆನ್ನಾಗಿ ಕಾಣ್ತಾರೆ, ಯಾಕಿಂತ ಪ್ರಾಬ್ಲಮ್ ಪಾಪ ಅನ್ಕೊಂಡು ಏನೋ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊತಾಳೆ. ಇದರಿಂದ ಅವಳಿಗೆ ಅರ್ಥ ಆಗುತ್ತೆ ಹೀರೋ ಯಾವ ತರ ಫ್ಯಾಮಿಲಿಯಿಂದ ಬಂದವನೇ ಬ್ಯಾಕ್ ಗ್ರೌಂಡ್ ಇಂದ ಅಂತ. ಅವಳು ಅವ್ರ ಅಪ್ಪನ ರೂಮ್ಗೆ ಹೋಗ್ತಿದ್ದಾಳೆ. ನೋಡಿದ್ರೆ ಮತ್ತೆ ಓಪನ್ಲೇ ಇರುತ್ತೆ. ಸರಿ ಹೀರೋ ಇರ್ಬೇಕು ಅಂತ ಒಳಗೋಗಿ ನೋಡಿದ್ರೆ ಅವ್ರ ಅಪ್ಪ ಇರ್ತಾರೆ. ಒಳಗೋಗಿ ನೋಡಿದ್ರೆ ಅವ್ರು ಹೇಳ್ತಾರೆ, ಬಾ ಬಾ ಅಂತ ಅಂದ್ಬಿಟ್ಟು ಕರ್ಬಿಟ್ಟು ನಿನ್ ಫ್ರೆಂಡ್ ಕೂಡ ಇಲ್ಲೇ ಇದನ್ನ ನೋಡು ಅಂತಂತಾರೆ. ಹೌದಾ ಅಂದ್ಬಿಟ್ಟು ಒಳಗೋದಾಗ ಇವ್ರಪ್ಪನ ಅವ್ರ ಫ್ರೆಂಡ್ ತುಂಬಾ ಕ್ಲೋಸ್ ಆಗ್ಬಿಟ್ಟು ಅನ್ಸುತ್ತೆ, ಚೆನ್ನಾಗಿ ಮಾತಾಡ್ಕೊಂತವ್ರೆ. ಅದ್ರ ಬಗ್ಗೆ ಇವಳು ಯತ್ನ ಮಾಡ್ತಿರ್ತಾಳೆ. ಅದಾದ್ಮೇಲೆ ಈಗ ಅವ್ರಿಬ್ರು ರೂಮ್ಗೆ ಸೇರಾಗ ಆಗ್ತಿಲ್ವಲ್ಲ, ಏನೋ ಹೆಂಗೆ ಅವ್ನಿಗೆ ಪ್ರಪೋಸ್ ಮಾಡೋದು, ಅವ್ನ ಬಗ್ಗೆ ನನ್ನ ಲವ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾರೆ ಇನ್ ಸ್ವಲ್ಪ ದಿನದಲ್ಲೇ ಟ್ರಿಪ್ ಹೋಗ್ತಾರೆ ಸ್ಕೂಲಿಂದ ಅಂತ ಅವಳಿಗೆ ವಿಷಯ ಗೊತ್ತಾಗತ್ತೆ. ಹೌದಲ್ಲ, ಅವ್ರು ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಪ್ರಪೋಸ್ ಮಾಡ್ಬಿಡ್ತೀನಿ ಅಂತ ಇವಳು ಏನೇನೋ ಯೋಚನೆ ಮಾಡ್ತಾಳೆ. ಇದೆಲ್ಲ ಸುತ್ತಮುತ್ತ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಹೌದು ಕಣೆ ಒಳ್ಳೆ ಪ್ಲೇಸು, ಅಲ್ಲಿ ಪ್ರಪೋಸ್ ಮಾಡಿದ್ರೆ ಪಕ್ಕ ಒಪ್ಕೊಂಡ್ಬಿಡ್ತಾನೆ ಹಂಗೆ ಅಂತ ಇವಳೆಲ್ಲ ಡಿಸ್ಕಸ್ ಮಾಡ್ಕೊಂಡ್ ಬರ್ಬೇಕಾರೆ ಆ ಹುಡುಗಿ ಅದೇ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ ಬಂದ್ಲಲ್ಲ ಅವಳು ಬರ್ತಾ ಇರ್ತಾಳೆ. ಬರ್ಬೇಕಾರೆ ಅವ್ನು ನೋಡ್ಬಿಟ್ಟು ಏನದು ಅಂತ ಕೇಳಿದಾಗ ಅವಳು ಏನೋ ಕವರ್ ಮಾಡ್ಕೊಂಡ್ ಬರ್ತಿರ್ತಾಳೆ. ಏನಂತಂದ್ರೆ ಒಂಥರ ಡಿಸೈನ್, ಈ ವಾಟರ್ ಒಳಗೆ ಒಂದು 2 ಗೊಂಬೆ ಇದ್ದಂಗೆ ಏನೋ ಡಿಸೈನ್ ಇರುತ್ತೆ. ಅದ್ ನೋಡ್ಬಿಟ್ಟು ಸೂಪರ್ ಆಗೈತೆ ಅಂದಾಗ ಯಾರು ಕೊಟ್ರು ಅಂದ್ರೆ ನನ್ನ ಹುಡುಗ ಬೇರೆ ದೇಶದಿಂದ ಕಳಿಸಿದ ನನಗೆ ಗೊತ್ತಾ ಅಂದ್ಬಿಟ್ಟು ಕೊಚ್ಕೊಂತಿರ್ತಾಳೆ. ಇವ್ ಮುಟ್ಟಕ್ ಹೋದ್ರೆ ಮುಟ್ಬೇಡಿ ಹೊಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ಫುಲ್ ಸೀನ್ ಹೊಡಿತಿರ್ತಾಳೆ. ತುಂಬಾ ಸೀನ್ ಹೊಡಿಬೇಡ ಅಂದ್ರೆ ಅವಳು ಕೊಡ್ದೆ ಅದನ್ನ ಮುಟಕ್ಕೆ ಬಿಡುತ್ತೆ, ಹೊಟ್ಟೋಗ್ಬಿಡ್ತಾಳೆ. ಇದ್ ನೋಡ್ಬಿಟ್ಟು ಇವಳೇನ್ ಹಿಂಗಾಡ್ತಾಳಲ್ಲ ಅಂತ ಬೈಕೊಂಡು ಸ್ವಲ್ಪ ದೂರ ಮುಂದಕ್ಕೆ ಹೋಗ್ತಾರೆ. ಆಮೇಲೆ ಏನೋ ಒಂದು ಆಟನ ಡಿಫ್ರೆಂಟ್ ಆಗಿರುತ್ತಿದ್ದು ಆಟ, ಅದನ್ನ ಆಟ ಇರ್ತಾರೆ. ಏನಂತಂದ್ರೆ ಇಬ್ರಿಬ್ರು ಜೋಡಿ ಇರ್ತಾರೆ, ಒಂದು ಹುಡುಗ ಒಂದು ಹುಡುಗಿ, ಆ ತರ ಜೋಡಿ 2 ಟೀಮ್ ಇರುತ್ತೆ. ಆ ಟೀಮ್ ಅಲ್ಲಿ ಏನಂದ್ರೆ ಬಾಲ್ ಎಲ್ಲ ಹೊಡಿಬೇಕು. ಯಾರು ಎದುರುಗಡೆ ಟೀಮ್ ಅಲ್ಲಿ ಇರೋ ಹುಡುಗಿಗೆ ಹೊಡೆದ್ಬಿಟ್ರೆ ಆ ಜೋಡಿ ಔಟ್ ಆಗ್ಬಿಡುತ್ತೆ. ಆ ಹುಡುಗ ಅದನ್ನ ಬಚಾವ್ ಮಾಡ್ಬೇಕು, ಏಟ್ ತಿನ್ಬೇಕು ಇಲ್ಲ ಕ್ಯಾಚ್ ಹಿಡ್ಕೋಬೇಕು, ಹೆಂಗಾರ ಮಾಡ್ಬಿಟ್ಟು ಬಚಾವ್ ಮಾಡ್ಬೇಕು. ಇಲ್ಲಿ ಅಂತಂದ್ರೆ ಜೋಡಿ ಇರ್ತಾರೆ ಎದುರುಗಡೆ ಟೀಮ್ ಅಲ್ಲಿ. ಅದಲ್ದೆ ರೀಸೆಂಟ್ ಆಗಿ ಹೇರ್ ಸ್ಟ್ರೈಟ್ ಮಾಡ್ಕೊಂಡ್ ಬಂದ್ಲಲ್ಲ, ಅವಳು ಹೋಗ್ಬಿಟ್ಟು ಕಿಮ್ನ ಕೇಳ್ಬಿಡ್ತಾಳೆ, ನಾನು ನೀನು ಜೋಡಿ ಆಗಿರೋಣ ಅಂತ. ಅವನು ಒಪ್ಕೊಂಡ್ಬಿಡ್ತಾನೆ, ಏನು ಹೇಳಲ್ಲ. ಇದು ನೋಡಿದ್ದು ಹೀರೋನ್ ಕೋಪ ಬರ್ತಿರುತ್ತೆ. ಇವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ಅನ್ಕೊಂಡ್ ಬೈಕೊಂತ ಇರ್ಬೇಕಾದ್ರೆ ಕರೆಕ್ಟ್ ಹೀರೋ ಬರ್ತಾನೆ, ನಾನ್ ನಿನ್ ಜೋಡಿ ಆಗಿರೋಣ ಅಂತ. ಸರಿ ಹೀರೋನ ಬಿಡು ಅಂದ್ಬಿಟ್ಟು ಇವಳು ಒಪ್ಕೊಂತಾಳೆ. ಬಟ್ ಇವಳಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ನೋಡಿದ್ರೆ ಅವಳು ಹಂಗ್ ನಿಂತಿರೋದ್ ನೋಡಿದ್ರೆ ಇವಳು ಸರಿಯಾಗಿ ಕೋಪ ಬರ್ತಿರುತ್ತೆ. ಅದೇ ತರ ಈ ಆಟ ಸ್ಟಾರ್ಟ್ ಆಗುತ್ತೆ. ಒಬ್ರಿಗೊಬ್ರು ಹೊಡೆದಾಡ್ತಿರ್ತಾರೆ. ಅದ್ರಲ್ಲಿ ಒಬ್ಬ ಓದ ಹುಡುಗ ಇರ್ತಾನಲ್ಲ, ಅದೇ ಹೀರೋಯಿನ್ ಎಲ್ಲ ಸಣ್ಣಗ್ ಓದ್ಬಿಟ್ಟಿರ್ತಾನಲ್ಲ, ಅವನು ಹುಡ್ಗಿನ್ ಕಾಪಾಡ್ಬೇಕು ಅಂದ್ರೆ ಅವ್ನ್ ಕೆಳಗ್ ಕೂತ್ಕೊಂಡ್ಬಿಟ್ಟು ಅವಳಿಗೆ ಹೊಡಿಸ್ತಾ ಇರ್ತಾನೆ. ಅವಳು ಬೈತಾ ಇರ್ತಾಳೆ, ನೀನ್ ಒಳ್ಳೆ ನನ್ನ ಕಾಪಾಡ್ಬೇಕು, ನೀನ್ ನನಗೆ ಹೊಡಿಸ್ತಿದ್ಯಲ್ಲ ಅನ್ಕೊಂಡು. ಸ್ವಲ್ಪ ಕಾಮಿಡಿಯಾಗೂ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಒಂದೇ ಟೀಮ್ ಉಳ್ಕೊಂಡ್ಬಿಡುತ್ತೆ, ಅಂದ್ರೆ ಈ ಕಡೆ ಹೀರೋ ಟೀಮ್, ಆ ಕಡೆ ಅಕಿಮ್ ಟೀಮ್. ಈಗ ಇರ್ಬೇಕಾರೆ ಅವ್ನ್ ಎಸಿತಾನೆ, ಇನ್ನೇನೋ ಬಿಡ್ಬೇಕು ಹೀರೋಯಿನ್ಗೆ, ಅಯ್ಯೋ ಹೋಯ್ತು ಅಂತ ಅನ್ಬೇಕಾದ್ರೆ ಅಷ್ಟರಲ್ಲಿ ಹೀರೋ ಬಂದ್ಬಿಟ್ಟು ಅದನ್ನ ಹಿಡ್ಕೊಂಡ್ಬಿಟ್ಟು ಕಾಪಾಡ್ಬಿಡ್ತಾನೆ. ಅವ್ನ್ ಕಾಪಾಡಿದ್ರು ಮತ್ತೆ ಈ ಕಡೆ ಹೀರೋಯಿಂದ ಹೊಡಿಬೇಕಲ್ಲ, ಅದು ಹೊಡಿಯಕ್ ಹೋದಾಗ ಇವ್ ಟೀಮೇ ಆಲ್ಮೋಸ್ಟ್ ಅಲ್ಲಿ ವಿನ್ ಮಾಡ್ಬೇಕು ಸಿಚುವೇಶನ್ ಇತ್ತು. ಹೀರೋಯಿನ್ ಏನ್ ಮಾಡ್ತಾಳೆ, ಹೋಗ್ಬಿಟ್ಟು ಆ ಬಾಲ್ನ ಇವಳು ಹೊಡ್ಸ್ಕೊಂಡ್ಬಿಡ್ತಾಳೆ, ಬಾಲಲ್ಲಿ ಹೊಡ್ಸ್ಕೊಂಡು
ಬಿದ್ದೋಗ್ಬಿಡ್ತಾಳೆ ಕೆಳಗೆ. ಏನಕ್ಕೆ ಅಂದ್ರೆ ಅವ್ ಕಿಮ್ಮು ಟೀಮು ಸೋಲ್ಬಾರ್ದು ಅಂತ. ಇದು ನೋಡಿದ್ದೆ ಹೀರೋಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಅವನ್ ವಿನ್ ಮಾಡ್ಲಿ ಅಂತ ಅನ್ಬಿಟ್ಟು ನನ್ನ ಸೋಲ್ಸ್ಬಿಟ್ಲಲ್ಲ ಇವಳು ಅಂತ ಅಂದ್ಬಿಟ್ಟು ಒಂದು ಚೂರು ಮಾತಾಡದೆ ಹೊಟ್ಟೋಗ್ಬಿಡ್ತಾನೆ. ಇವಳಿಗೆ ಅವಾಗ ರಿಯಲೈಸ್ ಆಗುತ್ತೆ, ಅಯ್ಯೋ ಸುಮ್ನೆ ಹೋಗ್ಬಿಟ್ಟು ದುಡ್ಬಿಟ್ನಾ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಅದಾದ್ಮೇಲೆ ಮನೆಗ್ ಬರ್ತಾಳೆ, ಮೆಸೇಜ್ ಬಂದಿರುತ್ತೆ ಅವಳಿಗೆ. ಏನ್ ಕೂತಿರ್ತಾಳೆ, ಆ ಕಡೆಯಿಂದ ಕಿಮ್ಮು ಅವ್ನ್ ಮೆಸೇಜ್ ಹಾಕಿದ್ದಾನೆ, ನೀನು ನನ್ ಟೀಮ್ ವಿನ್ ಮಾಡ್ಲಿ ಅಂತ ಅನ್ಬಿಟ್ಟು ನೀನು ಏಟ್ ತಿಂದಿ ನನ್ ಟೀಮ್ ನ ಗೆಲ್ಲಿಸೆ, ಥ್ಯಾಂಕ್ಸ್ ಅಂತ ಹೇಳ್ತಾ ನಿಂದು ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಸ್ವಲ್ಪ ರೆಸ್ಟ್ ಹೋಗ್ಬಿಟ್ಟು ಏನೋ ಹೇಳ್ಬಿಟ್ಟು ಹಂಗೆ ಒಂದ್ ಮೆಸೇಜ್ ಕಳ್ಸಿರ್ತಾನೆ, ವಾಯ್ಸ್ ಮೆಸೇಜ್. ಅದೇ ತರ ಹೀರೋನು, ನಾನು ಆ ಟೈಮ್ ನಂಗೆ ಆಡ್ಬೇಡ್ದಿತ್ತು, ಸಾರಿ, ಬಟ್ ಆದ್ರೆ ನಂಗೆ ಬೇಜಾರಾಗೋಯ್ತು, ಇವಾಗ ರೆಸ್ಟ್ ಮಾಡು, ಏಟ್ ಆಗಿದ್ರೆ ನೋಡ್ಕೋ ಅಂತ ಅಂದ್ಬಿಟ್ಟು ಇಬ್ರು ಒಳ್ಳೆ ತರದಲ್ಲೇ ಮೆಸೇಜ್ ಮಾಡಿರ್ತಾರೆ. ಇದು ಇವಳು ನೋಡ್ಬಿಟ್ಟು ಇದೇನಿದು ಇಬ್ರು ಈ ತರ ಒಳ್ಳೆಯವ್ರಾಗವ್ರಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಸ್ಕೂಲ್ ಅಲ್ಲಿ ಒಂದು ಪ್ರೋಗ್ರಾಮ್ ನಡೀತಿರುತ್ತೆ. ಏನಂತಂದ್ರೆ ಈ ಕ್ಲಾಸ್ಲೇ ಅಂತಾರಲ್ಲ, ಹಳೆ ಕಾಲ ಡ್ರೆಸ್ ಆತರ ಏನೇನೋ ಹಾಕೊಂಡು ಆ ಹೀರೋಯಿನ್ ಗುಂಪಲ್ಲಿ ಅವ್ನು ಬರ್ತಾನಲ್ಲ, ಒಂದು ಹುಡುಗ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾನಲ್ಲ, ಅವನು ಹಿಸ್ಟಾರಿಕಲ್ ಎಲ್ಲ ಬರ್ತಲ್ಲ ಡ್ರೆಸ್ ಹಾಕೊಂಡಿರ್ತಾರಲ್ಲ, ಆ ತರ ಹಳೆ ಕಾಲದ ತರ ಡ್ರೆಸ್ ಹಾಕೊಂಡು ರಾಜ ತರ ಬಂದಿರ್ತಾನೆ. ಇನ್ನು ಹೀರೋ ಹೀರೋಯಿನ್ ಬಂದೇ ಇರಲ್ಲ. ಇವರಿಬ್ರು ಎಲ್ಲಿ ಹೋದ್ರು ಅಂತ ಯೋಚನೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಅವ್ರಿಬ್ರು ಎಂಟ್ರಿ ಕೊಡ್ತಾರೆ. ಏನಂತಂದ್ರೆ ಅವರು ಈ ಗಾಲ್ಫ್ ಅಂತಾರಲ್ಲ ಆ ತರ ಹಾಕೊಳ್ಳೋ ಡ್ರೆಸ್ ನ ಹಾಕೊಂಡ್ ಬಂದಿರ್ತಾರೆ ಇಬ್ರು ಒಂದೇ ತರ. ನಿಜ ಹೇಳ್ಬೇಕು ಅಂದ್ರೆ ಜೋಡಿ ಚೆನ್ನಾಗ್ ಕಾಣ್ತಾ ಇರುತ್ತೆ. ಹಿಂಗಿರ್ಬೇಕಾರೆಲ್ಲ ನೋಡ್ಬಿಟ್ಟು ಫುಲ್ ಎಂಜಾಯ್ ಮಾಡ್ತಾರೆ. ಅದಾದ್ಮೇಲೆ ಮಾರನೇ ದಿನ ಅವರು ಟ್ರಿಪ್ ಹೋಗಕ್ಕೆ ಒಂದು 2 days ಇರುತ್ತೆ. ಅಂದ್ರೆ ಮಾರನೇ ದಿನ ಹೋಗ್ಬೇಕಿತ್ತು. ಅದರಿಂದ ಹೀರೋಯಿನ್ ಬರ್ತಾಳೆ ಹೇರ್ ಸ್ಟ್ರೈಟ್ ಮಾಡೋಣ ಅಂತ. ಅಲ್ಲಿ ಬಂದಾಗ ಅವ್ರ ಅಮ್ಮ ಇನ್ನೊಬ್ರು ಮಾಡ್ತಾ ಇರ್ತಾರ. ಹೀರೋನು ಅಲ್ಲೇ ಇರ್ತಾನೆ. ನೋಡ್ಬಿಟ್ಟು ಅಯ್ಯೋ ಇನ್ನೊಬ್ರು ಮಾಡ್ತಾ ಇದೀನಮ್ಮ, ಒಂದ್ ಕೆಲ್ಸ ಮಾಡು, ಅವ್ನ್ಗೆ ಸ್ವಲ್ಪ ಕಂಡೀಷನರ್ ಹಾಕು ಅಂತ ಅಂದ್ಬಿಟ್ಟು ವಾಶ್ ಮಾಡ್ಬಿಟ್ಟು ಕಂಡೀಷನರ್ ಹಾಕು ಅಂತ ಹೇಳ್ತಾರೆ. ಇದಕ್ಕೆ ಹೇಳಿದಾಗ ಸರಿ ಅಮ್ಮ ಅಂತ ಅಂದ್ಬಿಟ್ಟು ಅವನು ಹಾಕಕ್ಕೆ ಅಂತ ಕೂತ್ಕೊಂತಾನೆ. ಬಟ್ ಹೀರೋಗೆ ಇದು ಇಡ್ಸೋದೇ ಇಲ್ಲ, ಅದ್ ಮಾಡ್ಬೇಕು ಅಂತಾನೆ ಇಂಟ್ರೆಸ್ಟ್ ಇಲ್ಲ ಅವನ್ಗೆ. ಏನ್ ಮಾಡ್ತಾನೆ, ವಾಶ್ ಮಾಡ್ಬಿಟ್ಟು ಕಂಡೀಷನರ್ ಹಾಕಲ್ಲ, ಶಾಂಪು ಹಾಕ್ಬಿಡ್ತಾನೆ. ಅದನ್ನ ಅವ್ರ ಅಮ್ಮಂಗ್ ನೋಟಿಸ್ ಮಾಡ್ಬಿಡ್ತಾರೆ, ಈ ಕಂಡೀಷನರ್ ಹಾಕೊಂಡ್ರೆ ಶಾಂಪು ಹಾಕಿದ್ಯಲ್ಲ ಅಂದಾಗ ಅಯ್ಯೋ ಮರ್ತೋಗ್ಬಿಟ್ಟು ಹಾಕ್ಬಿಟ್ಟೆ ಅಮ್ಮ, ನಂಗೆ ಇದು ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಇವಾಗ ರಿಯಲೈಸ್ ಆಗುತ್ತೆ ಹೀರೋಯಿನ್ಗೆ, ಓ ನಾನು ಹೇರ್ ಸ್ಟ್ರೈಟ್ ಮಾಡೋದು ಅವಳಿಗೆ ಇಷ್ಟ ಇಲ್ಲ ಅಂತ. ಕರೆಕ್ಟಾಗಿ ಬಸ್ ಇರುತ್ತೆ. ಬಸ್ ಬಂದಿದ್ರು ಇಲ್ಲಿ ಹೀರೋಯಿನೇ ಬಂದಿರಲ್ಲ. ಅಯ್ಯೋ ಇವಳು ಇನ್ನೂ ಬಂದಿಲ್ವ ಅಂತ ಎಲ್ಲ ಯೋಚನೆ ಮಾಡ್ಬೇಕಾದ್ರೆ ಸರಿ ಅವಳು ಬರಲ್ವೇನೋ, ನಡಿ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ರೆ ಕರೆಕ್ಟಾಗಿ ಬರ್ತಾಳೆ. ಅಲ್ಲಿಗೆ ಬಂದ್ರೆ ಫುಲ್ ಹೇರ್ ಸ್ಟೈಲ್ ಮಾಡ್ಕೊಂಡು ಫುಲ್ ನಾರ್ಮಲ್ ಸಖತ್ತಾಗಿ ಕಾಣ್ತಿರ್ತಾಳೆ. ಇದೆಲ್ಲ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ, ಈ ಸಖತ್ತಾಗಿ ಕಾಣ್ತಾ ಇದೆ ಅಂತ. ಯಾಕಂದ್ರೆ ಅವಳು ಯಾವಾಗ್ಲೂ ಗುಂಗುರು ಕೂದಲೇ ಇದ್ದೊಳಗೆ, ಅದರಿಂದ ಈ ಕರ್ಲಿ ಹೇರ್ಗೂ ನಾರ್ಮಲ್ ಸ್ಟ್ರೈಟ್ ಹೇರ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ, ಫೇಸ್ ನೇ ಚೇಂಜ್ ಮಾಡ್ಬಿಡುತ್ತೆ. ಎಲ್ಲ ಶಾಕ್ ಆಗಿ ನೋಡ್ತಿರ್ತಾರೆ. ಬಟ್ ಅದು ಹೀರೋ ಮಾತ್ರ ಲಾಸ್ಟ್ ಸೀಟ್ ಅಲ್ಲಿ ಹಿಂದೆಗಡೆ ಕೂತಿರ್ತಾನೆ. ಅವನು ಸ್ವಲ್ಪ ಮುಖ ಬೆಚ್ಚಗ್ ಮಾಡ್ಕೊಂಡಿರ್ತಾನೆ. ಯಾಕೆಂದ್ರೆ ಇದು ಇಷ್ಟ ಇಲ್ಲ. ಮೇನ್ ರೀಸನ್ ಇಷ್ಟ ಇಲ್ಲ ಏನಕ್ಕೆ ಅಂದ್ರೆ ಅವನು ಇಂಪ್ರೆಸ್ ಮಾಡಕ್ಕೆ, ಕಿಮ್ನ ಇಂಪ್ರೆಸ್ ಮಾಡಕ್ಕೆ ಮಾಡ್ತಿರೋದು, ಆದ್ರಿಂದ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ. ಆದ್ಮೇಲೆ ಈ ಕ್ಯಾಂಪ್ ಫೈರ್ ಅಂತಾರಲ್ಲ ಆ ತರ ಹಾಕಿರ್ತಾರೆ. ಇಲ್ಲಿ ಫಂಕ್ಷನ್ ನಡೀತಿರುತ್ತೆ, ಸ್ವಲ್ಪ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಹಿಂಗಿರ್ಬೇಕಾರೆ ಇವ್ರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತುಂಬಾ ಡೆಕೋರೇಟ್ ಎಲ್ಲ ಮಾಡಿ ಅವಳು ಪ್ರಪೋಸ್ ಮಾಡಕ್ಕೆ ಫುಲ್ ರೆಡಿನೇ ಮಾಡ್ಬಿಟ್ರು. ನೋಡಕ್ಕೆ ಭಯಂಕರವಾಗಿರುತ್ತೆ. ಅದ್ ನೋಡ್ಬಿಟ್ಟು ಯಾವನಾದ್ರೂ ಅಲ್ಲಿ ಒಪ್ಕೊಂತಾನೆ. ಹಿಂಗಿರ್ಬೇಕಾದ್ರೆ ಇದೆಲ್ಲ ಮಾಡ್ತಿದ್ದಾರೆ. ಹೀರೋಯಿನ್ ಜೊತೆ ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾನೆ. ಇದು ಹೀರೋಯಿನ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿರುತ್ತೆ. ಅಲ್ಲ ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ, ಯಾಕೆ ಅವಾಗ ಯಾವಾಗ್ಲೂ ನನ್ನ ಜೊತೆನೆ ಮಾತಾಡ್ತಿದ್ದ, ನನ್ನ ಜೊತೆನೆ ಸುತ್ತಿದ್ದ, ಇವ್ನ್ ಯಾಕೆ ಮಾತಾಡ್ತಿಲ್ಲ ಅನ್ಕೊಂಡು ಯೋಚನೆ ಮಾಡ್ತಾಳೆ. ಮೋಸ್ಟ್ಲಿ ನಾನು ಇವನಿಗೆ ಪ್ರಪೋಸ್ ಮಾಡ್ತಿರೋದು ಇಷ್ಟ ಇಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾರೆ ಅದಾದ್ರೆ ಇನ್ನೊಬ್ರು ಬಂದ್ಬಿಟ್ಟು ಎಲ್ಲ ರೆಡಿ ಇದೆ, ಬೇಗ ಕರ್ಕೊಂಡ್ ಬನ್ನಿ ಅಂತಂತಾರೆ. ಸರಿ ಅಂತ ಅಂದ್ಬಿಟ್ಟು ಇವ್ಳು ರೆಡಿ ಆಗ್ತಾಳೆ. ಅಲ್ಲೋದ್ರೆ ಅವ್ನು ಸುಮ್ನೆ ಕೂತಿರ್ತಾನೆ ಕಿಮ್ಮು. ಅವ್ನ ಹೋಗ್ಬಿಟ್ಟು ಇವ್ರ ಜೊತೆಲೆ ಮಾತಾಡ್ತಾನೆ ಇರ್ತಾನ. ಆ ಹುಡುಗ ಹೋಗ್ಬಿಟ್ಟು ಕರಿತಾನೆ, ಅಲ್ಲಿ ಸ್ನಾಕ್ಸ್ ಕೊಡ್ತಾ ಇದಾರೆ, ಬಾ ಹೋಗಿದ್ ಬರೋಣ ಅಂದ್ಬಿಟ್ಟು. ಸರಿ ನಡಿ ಅಂದ್ಬಿಟ್ಟು ಅವನು ಬರ್ತಾನೆ. ಬಂದ್ ನೋಡಿದ್ರೆ ಶಾಕ್ ಆಗ್ಬಿಡ್ತಾನೆ. ಫುಲ್ ಡೆಕೋರೇಟ್ ಮಾಡಿ ಅವನಿಗೋಸ್ಕರ. ಬಂದಾಗ ಹೇಳ್ತಾಳೆ, ಈಗ ನಾನು ಏನಂತ ಹೇಳಿ ಗೊತ್ತಾಗ್ತಿಲ್ಲ, ಸಾರಿ ಅಂತಾಳೆ. ಏನಕ್ಕೆ ಅಂದ್ರೆ ನಾನು ಇಷ್ಟ ದಿನ ನಿನ್ನ ನೋಡ್ಬಿಟ್ಟು ತುಂಬಾ ಇಂಪ್ರೆಸ್ ಆಗಿ ನಿನ್ನ ಪ್ರಪೋಸ್ ಮಾಡ್ಬೇಕು, ನೀನ್ ಲವ್ ಮಾಡ್ತಿದೀನಿ ಅಂತ ಏನೇನೋ ಅನ್ನಿಸ್ತು. ನಾ ತುಂಬಾ ಡಿಸಿಷನ್ ತಗೊಂಡೆ, ನೀನ್ ನೋಡ್ದಾಗೆಲ್ಲ ಫೀಲಿಂಗ್ ಬರ್ತಿತ್ತು. ಬಟ್ ಇವಾಗ ನಾನು ನಿನ್ನ ಹತ್ರ ಬಂದು ಪ್ರಪೋಸ್ ಮಾಡೋಣ ಅಂತ ಬಂದ್ರೆ ಇವಾಗ ನಾನು ನಿನ್ನ ಹತ್ರ ನನ್ನ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಅನಿಸ್ತಾ ಇಲ್ಲ. ನಿನಗಿಂತ ಇನ್ನೊಬ್ರು ಪರ್ಸನ್ ಇದಾರೆ, ಅವ್ರ ಮೇಲೆ ನನಗೆ ಇಂಟ್ರೆಸ್ಟ್ ಬರ್ತಿದೆ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಆತರ ಹೇಳ್ತಾಳೆ. ಇದು ಕೇಳಿದಾಗ ಅವನೇನು ಜಾಸ್ತಿ ರಿಯಾಕ್ಟ್ ಮಾಡಲ್ಲ. ನನಗೆ ಹೊಟ್ಟೆ ಉರಿತಿದೆ ನಿಜ ಹೇಳ್ಬೇಕು ಅಂದ್ರೆ, ಅಲ್ಲ ನನ್ನ ನೀನ್ ಇಷ್ಟ ಪಡ್ತಿದೀಯ ಅಂತ ನನಗೆ ಅನ್ಸಿತ್ತು ತುಂಬಾ ಸರಿ. ನನಗೆ ಪ್ರಪೋಸ್ ಮಾಡ್ತಿ ಅಂತ ಅನ್ಕೊಂಡು ನಾನು ತುಂಬಾ ಖುಷಿ ಪಟ್ಟೆ. ಬಟ್ ಆದ್ರೆ ಈಗ ನೋಡ್ತಿರೋ ಸಿಚುವೇಶನ್ ನೋಡಿದ್ರೆ ನನಗಿಂತನೂ ಇನ್ನೊಬ್ಬ ಇಷ್ಟಪಡೋಗೆ ನಿನ್ಗೆ ಬಂದವನೇ ಅಂದ್ರೆ ಅವ್ನ್ ಕಂಡ್ರೆ ನಂಗೆ ಸ್ವಲ್ಪ ಜಲಸ್ ಫೀಲ್ ಆಗ್ತಿದೆ ಅಂತ ಹೇಳ್ತಾನೆ. ಸರಿ ಅಂತ ಅನ್ಬಿಟ್ಟು ಒಪ್ಕೊಂತಾನೆ. ಇವಳು ಇವಾಗ ರಿಯಲೈಸ್ ಆಯ್ತು ಅವಳಿಗೆ ಹೀರೋ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಅವಳು ಗೊತ್ತಿಲ್ಲನೆ ಒಂಥರ ಲವ್ ಫೀಲ್ ಬಂದ್ಬಿಟ್ಟಿದೆ ಹೀರೋ ಮೇಲೆ. ಇದನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂತಾಳೆ. ಅವಾಗ ಅವನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ. ಇವರಿಬ್ರು ಅದನ್ನ ಸ್ಮೂತ್ ಆಗಿ ಕ್ಲಿಯರ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಟ್ರಿಪ್ ಎಲ್ಲ ಮುಗಿಯುತ್ತೆ. ಟ್ರಿಪ್ ಮುಗಿದ್ರು ಹೀರೋಯಿನ್ ಅವಾಯ್ಡ್ ಮಾಡ್ತಾ ಇರ್ತಾನೆ. ಏನಕ್ಕೆ ಅಂದ್ರೆ ಅವ್ನು ತಿಳ್ಕೊಂಡ ಪ್ರಪೋಸ್ ಮಾಡಿರ್ತಾನೆ
ಮಾಡಿರ್ತಾರೆ, ಅವ್ನು ಒಪ್ಕೊಂಡ್ಬಿಟ್ಟಿರ್ತಾನೆ, ಎಲ್ಲ ವರ್ಕೌಟ್ ಆಗ್ಬಿಟ್ಟಿರುತ್ತೆ ಅಂತ ಅವ್ನು ತಿಳ್ಕೊಂಡು ಇದ್ರ ಬಗ್ಗೆ ಏನು ಕೇಳೋದೇ ಇಲ್ಲ. ಅದೇ ಅವ್ನದು ರೂಮ್ ಇದೆಯಲ್ಲ ಲೈಬ್ರರಿ, ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾಗ ಅವ್ನು ಬರ್ತಾನಲ್ಲಿ. ಆ ತರನು ಅವಾಯ್ಡ್ ಮಾಡಕ್ಕಾಗಲ್ವಲ್ಲ ಡೈರೆಕ್ಟ್ ಆಗಿ. ಅಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ನೀನು ಬುಕ್ ಓದ್ತಾ ಇರ್ತಾನೆ. ಏನ್ ಕೇಳ್ತಾನಿಲ್ಲ, ಏನ್ ನಡೀತು ಅಂತ ಅಂದಾಗ ಅವನು ಏನ್ ಕೇಳಲಿ, ಏನ್ ಕೇಳ್ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಅಲ್ಲ ನಾನು ಅಲ್ಲಿ ಪ್ರಪೋಸ್ ಮಾಡ್ದೆ ಏನ್ ನಡೀತು ಅಂತ ಹೇಳ್ಬೇಕಾನೆ ಅಂದ್ಬಿಟ್ಟು ಏನೇನೇ ಕೇಳ್ತಾರೆ ಅವನು ರಿಪ್ಲೈನೇ ಮಾಡಲ್ಲ ಸರಿಯಾಗಿ. ನಿಜ ಹೇಳ, ನಾನು ಅವಳಿಗೆ ಪ್ರಪೋಸೇ ಮಾಡ್ಲಿಲ್ಲ ಅಂತಂತಾಳೆ. ಇದು ಕೇಳಿದ್ದೆ ಶಾಕ್ ಆಗ್ಬಿಡುತ್ತೆ ಅವ್ನಿಗೆ. ಅವ್ನು ರಿಯಲೈಸೇ ಮಾಡ್ಲಿಲ್ಲ ಇಷ್ಟೊತ್ತು ಇದೆಲ್ಲ ನಡೆದಿದೆ ಅಂತ. ಖುಷಿ ಆಗ್ಬಿಡುತ್ತೆ. ಏನ್ ಮಾಡ್ತಾನೆ, ಅದನ್ನ ಖುಷಿನ ತೋರ್ಸ್ಕೊಳಕಾಗದೆ ಒಳಗೊಳಗೆ ನಗ್ತಾ ಇರ್ತಾನೆ. ಅದು ಅವ್ನಿಗೆ ಈಚೆ ನಗಕ್ಕಾಗಲ್ಲ, ಇವ್ ನಗ್ತಿರೋದು ನೋಡ್ಬಿಟ್ಟು ಅವ್ಳು ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಹಿಂಗಿರ್ಬೇಕಾದ್ರೆ ಅವ್ನಿಗೆ ತೋರ್ಸ್ಕೊಳ್ದೆ ಅವ್ನು ಖುಷಿ ಆಗ್ಬಿಟ್ಟ ಅವ್ನಿಗೆ. ಅದಾದ್ಮೇಲೆ ಸ್ವಲ್ಪ ದಿನ ಹಂಗೆ ನಡೀತೆ. ಇವಳೇನು ಇವಳಿಗೆ ವಾಪಸ್ ಪ್ರಪೋಸ್ ಮಾಡಲ್ಲ. ಸ್ವಲ್ಪ ದಿನ ಹಂಗೆ ನಡೀತಿದ್ರೆ ಅವ್ನು ಹೀರೋ ಜೊತೆ ಏರ್ ಸ್ಟೇಟ್ ಮಾಡ್ಕೊಂಡ್ ಬಂದಲ್ಲ ಹುಡುಗಿ ದೂರದಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ತಿರ್ತಾಳೆ. ಅವಳು ಸ್ವಲ್ಪ ನಡ್ಕೊಂಡು ಮಾತಾಡ್ತಿರೋದು ನೋಡಿದ್ರೆ ಇವಳಿಗೆ ಸ್ವಲ್ಪ ಜಲಸ್ ಫೀಲ್ ಆಗ್ತಿರುತ್ತೆ. ಅಯ್ಯೋ ಇದೇನ್ ಮಾತಾಡ್ತಾವನೆ ಅಂತ. ಬಟ್ ಕೇಳಕ್ ಹೋಗಲ್ಲ. ಅದಾದ್ಮೇಲೆ ನೈಟ್ ಹೀರೋಯಿನ್ ಮೀಟ್ ಮಾಡ್ಬಿಟ್ಟು ಅದೇನೋ ಗಿಫ್ಟ್ ಎಲ್ಲ ಕೊಡ್ತಾನೆ. ಅದೇನೋ ಗಿಫ್ಟ್ ಎಲ್ಲ ಕೊಟ್ಮೇಲೆ ಅವಳು ಯೋಚನೆ ಮಾಡಕ್ ಆಗಲ್ಲ ಅವಳಿಗೆ. ಅದರಿಂದ ಕೇಳ್ಬಿಡ್ತಾಳೆ, ಆ ಹುಡ್ಗಿ ಜೊತೆ ನಿಂಗೇನ್ ಮಾತು, ನೀವಿಬ್ರೇನು ಲವ್ ಮಾಡ್ತಿದಾರ ಅಂತ ಕೇಳ್ತಾಳೆ. ಅದಕ್ಕೆ ಲವ್ ಯಾರನ್ನ, ಅವಳನ್ನ? ಇಲ್ಲಪ್ಪ ಅಂತಂದಾಗ, ಅಲ್ಲ ಅವತ್ತು ಮಾತಾಡ್ತಾ ಇದ್ದೆ ಆ ತರ ಏನಿಲ್ಲ ಅಂದ್ಬಿಟ್ಟು ಅವ್ನು ಏನು ಮಾತಾಡಕ್ಕೆ ಹೋಗಿಲ್ಲ. ಆದ್ರೆ ಇವಳು ಮಾತಾಡ್ತಿರೋದೆಲ್ಲ ನೋಡಿದ್ರೆ ಹೀರೋಗೆ ಅರ್ಥ ಆಗ್ಬಿಡುತ್ತೆ. ಸ್ವಲ್ಪ ಪೊಸೆಸಿವ್ ಆಗವಳೆ, ನಾನು ಅವಳ ಜೊತೆ ಮಾತಾಡ್ತಿರೋದು ಇವಳಿಗೆ ಇಷ್ಟ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟು ಅವ್ನಿಗೆ ಅರ್ಥ ಆಗ್ಬಿಟ್ಟು ಅದು ಮುಂದಕ್ಕೆ ಏನು ಕೇಳಕ್ ಹೋಗಲ್ಲ. ನಿನ್ಗೆ ಯಾಕೆ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅವಳು ರಿಪ್ಲೈ ಮಾಡೋದು ನೋಡ್ಬಿಟ್ಟು ಸರಿ ಬಿಡು, ಸರಿ ಬಾಯ್, ನನಗೆ ನಿದ್ದೆ ಬರ್ತದೆ, ನಾನು ಬೇಗ ಹೋಗಿ ಮನಿಕೋಬೇಕು ಅಂದ್ಬಿಟ್ಟು ಹೊಡೋಗ್ಬಿಡ್ತಾನೆ. ಅದಾದ್ಮೇಲೆ ಸ್ವಲ್ಪ ದಿನ ಹಿಂಗೆ ಹೋಗ್ಬಿಡುತ್ತೆ. ಅದಾದ್ಮೇಲೆ ಹೀರೋಯಿನ್ಗೆ ಎಕ್ಸಾಮ್ ಇರುತ್ತೆ, ಬೇರೆ ಕಡೆ ಹೋಗ್ಬಿಟ್ಟು ಬರೀಬೇಕು. ಇದರಿಂದ ಅವಳು ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಎಷ್ಟೊಂದು ಗೊಂಬೆ ಎಲ್ಲ ಹಾಕೊಂಡು ವೇಷ ಹಾಕೊಂಡು ಏನೇನೋ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಒಂದು ಗೊಂಬೆ ಬಂದ್ಬಿಟ್ಟು ಟೆಡ್ಡಿ ಬೇರ್ ಗೊಂಬೆ. ಹೀರೋಯಿನ್ ಹಾಗೆಲ್ಲ ಮಾಡ್ಬಿಟ್ಟು ಒಂಥರ ಎಂಕರೇಜ್ ಮಾಡಿ ಚೆನ್ನಾಗಿ ಬರೀ ಹಂಗೆ ಹಿಂಗೆ ಅಂತ ಹೇಳಿ ಕಳಿಸ್ತೆ. ಆಮೇಲೆ ಒಂದು ಗಿಫ್ಟ್ ಎಲ್ಲ ಕೊಡುತ್ತೆ. ಅದು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಂಥರ ಬಬಲ್ ತರ ಏನೋ ಇರುತ್ತೆ ರೌಂಡ್ ಆಗಿ. ಅದೇ ಆ ಹುಡುಗಿ ಕೊಟ್ಟಿರ್ಲಲ್ಲ, ಆ ಹುಡುಗಿ ಇರ್ತೈತಲ್ಲ ಏರ್ ಸ್ಟೇಟ್ ಮಾಡಿದ ಹುಡುಗಿ ಸೀನ್ ಹೊಡಿತಿರ್ಲಲ್ಲ, ಅದೇ ತರ ಡಿಸೈನ್ ಇರುತ್ತೆ. ಅದ್ ನೋಡಿದಾಗ ಹೀರೋಯಿನ್ ಗೊತ್ತಾಗ್ಬಿಡುತ್ತೆ ಅದು ಹೀರೋನೇ ಅಂತ. ಬಟ್ ಅದನ್ನ ತೋರ್ಸ್ಕೊಳಲ್ಲ. ಒಳಗೆ ಹೋಗ್ಬಿಟ್ಟು ಎಕ್ಸಾಮ್ ಎಲ್ಲ ಬರ್ಬಿಟ್ಟು ಬರ್ತಾಳೆ. ಬಟ್ ಮಧ್ಯೆ ಹಂಗಂಗೆ ಸೈಟ್ ಹೊಡ್ಕೊಂತ ಇರ್ತಾರೆ ಇಬ್ರಿಗೊಬ್ರು. ಅಲ್ಲೇ ಗೊತ್ತಾಗ್ಬಿಡ್ತು ಇಬ್ರು ಲವ್ ಮಾಡ್ತಾವ್ರೆ ಅಂತ. ಹಿಂಗೆ ಗುಂಪಲ್ಲಿ ಹೋಗ್ತಿರ್ತಾರ ಫ್ರೆಂಡ್ಸ್ ಗುಂಪಲ್ಲಿ. ಇವ್ರಿಬ್ರು ಅವ್ರ ಗುಂಪಲ್ಲಿ ಹೇಳ್ಕೊಂಡಿಲ್ಲ. ಇಲ್ಲಿ ಹೋಗ್ಬೇಕಾರೆ ಹೀರೋ ನನ್ಗೆ ಕೆಲಸ ಇದೆ, ನಾನು ಎಲ್ಲೋ ಹೋಗ್ಬೇಕು ಹೊಟ್ಟೋಗ್ಬಿಡ್ತಾನೆ. ಮುಂದಕ್ಕೆ ಹೋಗ್ಬಿಡ್ತಾನೆ. ಅದಾದ್ಮೇಲೆ ಹೀರೋಯಿನ್ ನನಗೊಂದು ಕೆಲಸ ಜ್ಞಾಪನ ಬಂತು, ನಮ್ಮಮ್ಮ ಹೇಳಿತ್ತು ನಾನು ಬೇಗ ಹೋಗ್ಬೇಕು, ಸರಿ ಬಾಯ್ ಅಂದ್ಬಿಟ್ಟು ಹೋಗ್ಬಿಡ್ತಾಳೆ. ಇದೇನು ಇಬ್ರು ಒಟ್ಟಿಗೆ ಹೋಗ್ತಾರಲ್ಲ, ಯಾಕೋ ಸರಿ ಇಲ್ವಲ್ಲ ಅಂದ್ಬಿಟ್ಟು ಅವ್ರಿಬ್ಬರನ್ನು ಫಾಲೋ ಮಾಡ್ಕೊಂಡ್ ಬರ್ತಾರೆ. ನೋಡಿದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಇಬ್ರು ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ. ಇದ್ದೋಗ್ಬಿಟ್ಟು ಇಬ್ರು ಎಲ್ಲಾರ್ಗು ಸಾಕು, ಇವ್ರಿಬ್ರದ್ದು ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಹಂಗೆ ಸ್ವಲ್ಪ ದೂರ ಹೋದ್ಮೇಲೆ ಮನೆ ಬಂದ್ಬಿಡ್ತಾ. ಇವ್ರೊಬ್ಬಗೆ ಬೇಜಾರು, ಅಯ್ಯೋ ಬೇಗ ಮನೆಯೊಳಗೆ ಹೋಗ್ಬೇಕಾ ಅಂತ ಅನ್ಬೇಕಾದ್ರೆ ಹೀರೋ ಹೇಳ್ತಾನೆ, ಬಾ ಒಂದ್ ರೌಂಡ್ ಹಂಗೆ ಸುತ್ಕೊಂಡ್ ಬರೋಣ ಕೈ ಹಿಡ್ಕೊಂಡು ಅಂದಾಗ ಇವ್ರಿಗೂ ಹೋಗಕ್ ಮನ್ಸಿರ್ಲಿಲ್ಲ. ಸರಿ ಅಂತ ಒಪ್ಕೊಂತಾಳೆ. ಹಿಂಗೆ ಸ್ವಲ್ಪ ದೂರ ನೋಡ್ಕೊಂಡು ಹೋದಾಗ ಬೀಚ್ ಬರುತ್ತೆ. ಅವ್ರ ಬೀಚ್ ಅದೇ ಫಸ್ಟ್ ಟೈಮ್ ಮೀಟ್ ಆದ್ರಲ್ಲ, ಆ ಜಾಗ ಎಲ್ಲ ನೋಡಿದಾಗ ಅದೆಲ್ಲ ಮೆಮೊರೀಸ್ ಎಲ್ಲ ಯಾವ್ದನ್ನ ಬರ್ತಾ ಇರುತ್ತೆ. ಇಬ್ರು ತರ ಚೆನ್ನಾಗಿರುತ್ತೆ. ಅವಾಗ ಹೀರೋ ಅವ್ನು ಇಟ್ಕೊಂಡಿರೋ ನೇಮ್ ಟ್ಯಾಗ್ ನ ಕೊಡ್ತಾನೆ. ಕೊಟ್ಬಿಟ್ಟು ನೀನು ಇದನ್ನ ಅವತ್ತೇ ಕೊಡೋಣ ಅನ್ಕೊಂಡೆ, ಬಟ್ ಆದ್ರೆ ನಾನು ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಆಗೋಯ್ತು, ಅದರಿಂದ ಕೊಡೋದೇ ಬೇಡ ಅಂದ್ಬಿಟ್ಟು ಹಂಗೆ ಇಟ್ಕೊಂಡೆ. ಬಟ್ ಒಂದೊಂದು ಟೈಮ್ ಅನ್ಸೋದು, ಅಯ್ಯೋ ಇವಳು ಒಪ್ಲಿಲ್ಲ ಅಂದ್ರೆ ಹೆಂಗಪ್ಪ ಅಂದ್ಬಿಟ್ಟು ಎದ್ರುಕೊಂಡು ನಾ ಕೊಡ್ಲೇ ಇಲ್ಲ ಅಂದ್ಬಿಟ್ಟು ಫೀಲ್ ಮಾಡ್ತಿರ್ತಾನೆ. ಸರಿ ತಗೊಂಡ್ಬಿಟ್ಟು ಕೊಟ್ಬಿಟ್ಟು ನನ್ನ ಜೊತೆ ಇರ್ತೀಯಾ, ನಾನು ನಿನ್ ಕಂಡ್ರೆ ಇಷ್ಟ ಅಂದ್ಬಿಟ್ಟು ಪ್ರಪೋಸ್ ಮಾಡ್ತಾನೆ. ಇವಾಗ ಇವಳು ಕೂಡ ಒಪ್ಕೊಂಡ್ಬಿಡ್ತಾಳೆ. ಇಬ್ರು ಹ್ಯಾಪಿ ಆಗಿರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಮನೆ ಬಂದ್ಬಿಡುತ್ತೆ. ನೈಟ್ ಆಗ್ಬಿಟ್ಟಿದೆ. ಮನೆಗೆ ಹೋದ್ಮೇಲೆ ಮತ್ತೆ ಬಿಟ್ಬಿಟ್ಟು ಹೋಗಕ್ಕೆ ಇಷ್ಟನೇ ಇಲ್ಲ. ಆಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಹೀರೋ ಹತ್ರ ಹೋಗ್ಬಿಟ್ಟು ಕಿಸ್ ಮಾಡ್ಬಿಡ್ತಾನೆ. ಇದನ್ನ ಅವಳು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಸ್ವಲ್ಪ ಖುಷಿ ಆಗ್ಬಿಡುತ್ತೆ. ಇಬ್ರು ಒಳಗೆ ಹೋಗ್ಬಿಡ್ತಾರೆ. ಹೀರೋ ಮನೆಗೆ ಹೋಗ್ತಾ ನಕೊಂಡೇ ಹೋಗ್ತಿರ್ತಾನೆ. ಅವಳಿಗಂತೂ ಫುಲ್ ಖುಷಿ, ಜಂಪ್ ಹೊಡ್ತಾ ನಿಂತಿರ್ತಾಳೆ ಖುಷಿಲಿ. ಆಗ ಹೀರೋನು ಹೀರೋಯಿನ್ ಇನ್ನೂ ಅವ್ರಿಬ್ರು ಲವ್ ಸ್ಟೋರಿ ಬಗ್ಗೆ ಅವ್ರ ಟೀಮ್ಗೆ ಹೇಳಿಲ್ಲ. ಅದರಿಂದ ಇಬ್ರು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಇದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡ್ತಲ್ಲ. ಇವ್ರಿಗೆ ಗೊತ್ತಿಲ್ಲದೆ ಏನೋ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಬೀಚ್ ಅಲ್ಲಿ. ಇವರು ಏನೋ ಹೀರೋಗೆ ಫೋನ್ ಮಾಡ್ಬೇಕು ಅಂತ ಫೋನ್ ಮಾಡ್ತಾರ ನಿಂತಿರ್ತಾನೆ. ಆಗ ಹೀರೋಯಿನ್ ಬರಕ್ ಹೋದ್ರೆ ಅವ್ರು ಏನೋ ಸಿಗ್ನಲ್ ಕೊಡ್ತಿರ್ತಾರೆ. ಆ ಸಿಗ್ನಲ್ ಇವ್ರಿಗೆ ಇಬ್ರಿಗೂ ಅರ್ಥ ಆಗ್ತಿಲ್ಲ ಹೀರೋಯಿನ್ಗೆ. ಸರಿ ಅಂದ್ಬಿಟ್ಟು ಏನೇನೋ ಮಾಡ್ತಿರ್ಲ, ಬಟ್ ಅರ್ಥ ಆಗಲ್ಲ. ಅವ್ರು ಏನೋ ಅವಾಯ್ಡ್ ಮಾಡ್ತಾವ್ರೆ. ಯಾಕಂದ್ರೆ ಬೇಗ ಬಂದ್ಬಿಡಂಗ ಆಗ್ಬಿಟ್ರೆ ಅವ್ರು ಸರ್ಪ್ರೈಸ್ ಕೊಡಕ್ ಆಗಲ್ವಲ್ಲ. ಅದರಿಂದ ಕರೆಕ್ಟ್ ಆಗಿ ಹೀರೋ ಈಚೆ ಬಂದ್ಬಿಟ್ಟು ಇವಾಗ್ಲೇ ಹೋಗ್ಬೇಕು ಅಂತಾನೆ. ಏನಕ್ಕೆ ಅಂದ್ರೆ ಅವ್ರ ಅಮ್ಮ ಎಲ್ಲೋ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೋಗಿರ್ತಾರೆ. ಎಲ್ಲಿಗೆ ಅಂದ್ರೆ ಅಪ್ಪನ್ ಮೀಟ್ ಮಾಡಕ್ಕೆ. ಇವ್ನು ಹೇಳಿರ್ತಾನೆ ಏನಾರ ಪ್ರಾಬ್ಲಮ್ ಹೇಳಮ್ಮ ಅಂತ. ಬಟ್ ಆದ್ರೆ ಈಗ ನೋಡಿದ್ರೆ ಅವ್ರ ಅಮ್ಮ ಹಾಸ್ಪಿಟ್ಲ್ ಇದಾರೆ. ಅವ್ರ ಅಪ್ಪ ನಿಜಾಲು ಸೈಕೋ ಅನ್ಸುತ್ತೆ. ಯಾಕಂದ್ರೆ ಅವ್ರ ಅಮ್ಮನ್ ತುಂಬಾ ಹೊಡೆದಿ ಮುಖ ಎಲ್ಲ ತುಂಬಾ ಗಾಯ ಮಾಡಿರ್ತಾನೆ. ಹಿಂಗಿರ್ಬೇಕಾದ್ರೆ ಸಖತ್ ಬೇಜಾರಾಗ್ಬಿಡುತ್ತೆ. ಹೀರೋಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗಲ್ಲ. ಅಲ್ಲಿ ಹೋದ್ಮೇಲೆ ಸಖತ್ ಫೀಲ್ ಮಾಡ್ತಾ ಇರ್ತಾನೆ. ಆಗ ಹೀರೋಯಿನ್ ಬರ್ತಾಳೆ ಅವನ್ನ ನೋಡೋಣ ಅಂತ. ಆದ್ರೆ ಹೀರೋ ಹೇಳ್ತಾ ಇರ್ತಾನೆ, ಅಮ್ಮ ಇವನ ಹತ್ರ ಇರೋದೇ ಬೇಡಮ್ಮ, ಇವನ್ ಕಣ್ಣಿಗೆ ಕಾಣಿಸ್ಕೊಳ್ಳೋ
ಮಾಡ್ಕೊಳ್ಳೋದೇ ಬೇಡ, ಎಲ್ಲಾರು ಹೋಗ್ಬಿಡೋಣ. ಯಾಕೆಂದ್ರೆ ಇವನು ಕಣ್ಣು ಕಾಣಿಸ್ಕೊಂಡ್ರೆ ಏನಾರು ಮಾಡೇ ಮಾಡ್ತಾನೆ. ಎಲ್ಲಾರು ಹೋಗ್ಬಿಡೋಣ ಅಮ್ಮ ಅನ್ಕೊಂಡು ಅವ್ನು ತುಂಬಾ ಫೀಲ್ ಮಾಡಿ ಹೇಳ್ತಿರ್ತಾನೆ. ಯಾಕಂದ್ರೆ ಅವ್ರ ಅಮ್ಮ ಆ ತರ ಇರೋದು ಅವ್ನಿಗೆ ನೋಡಕ್ಕಾಗ್ತಿಲ್ಲ. ಬಟ್ ಇಲ್ಲಿ ಹೀರೋಯಿನ್ ತಪ್ಪ ತಿಳ್ಕೊಂಡ್ಬಿಡ್ತಾಳೆ. ಏನಂತಂದ್ರೆ ಅವ್ನು ಎಲ್ಲೋ ಬೇರೆ ಕಡೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾರನ್ನ ಇವಳು ಹಿಡಿದಿಟ್ಕೊಂಡಂಗೆ ಫೀಲ್ ಮಾಡ್ತಾಳೆ. ಇವಳಿಂದನೇ ಅವನು ಎಲ್ಲೂ ಹೋಗಕ್ ಆಗ್ತಿಲ್ಲ, ಅವ್ರ ಅಮ್ಮಗ್ ಪ್ರಾಬ್ಲಮ್ ಆಗ್ತಿರೋದು ಇವಳಿಂದ ಅಂತ ಬಿಟ್ಟು ಫೀಲ್ ಮಾಡ್ತಾಳೆ. ಏನ್ ಮಾಡ್ತಾಳೆ, ಒಂದು ಫೋನ್ ಕಾಲ್ ಹೋಗ್ಬಿಟ್ಟು ಹೀರೋ ನಂಬರ್ ಹೋಗ್ಬಿಟ್ಟು ಅದು ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ಎಲ್ಲ ನನ್ನಿಂದ ನಿಂಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಯಾಕೋ ಸೆಟ್ ಆಗಲ್ಲ ಅನ್ಸುತ್ತೆ, ಮನೇಲಿ ಸ್ವಲ್ಪ ಪ್ರಾಬ್ಲಮ್, ವಿಷಯ ಗೊತ್ತಾಗೋಯ್ತು, ಸೊ ಇಬ್ರು ಬ್ರೇಕಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಇಟ್ಬಿಡ್ತಾಳೆ. ಇದು ಹೀರೋಗೂ ಕೇಳ್ಬಿಟ್ಟು ಶಾಕ್ ಆಗ್ಬಿಡುತ್ತೆ, ಯಾಕೆ ಈ ತರ ಅಂತ. ಬಟ್ ಅವ್ನ ಕ್ರಿಟಿಕಲ್ ಸ್ಟೇಜ್ ಇಂದ ಅವನು ಅಲ್ಲಿ ಬರಕ್ಕಾಗಲ್ಲ. ಅದಾದ್ಮೇಲೆ ತುಂಬಾ ದಿನನೇ ಆಗ್ಬಿಡುತ್ತೆ, ವರ್ಷಗಟ್ಟಲೆ ಆಗ್ಬಿಡುತ್ತೆ. ಹಿಂಗಿರ್ಬೇಕಾದ್ರೆ ಅವಳು ಓದ್ತಾ ಇರ್ತಾಳೆ. ಅವಳು ಲೈಬ್ರರಿಲಿ ಒಂದು ಬುಕ್ ಕೊಟ್ಟಿರ್ಲಲ್ಲ, ಏನಾರ ಬರಿ ಅಂತ ಅಂದ್ಬಿಟ್ಟು, ಅಂದ್ರೆ ಡೈರಿನ. ಆ ಡೈರಿ ನೋಡ್ಬಿಟ್ಟು ಅದ್ ನೋಡಿದ್ರೆ ಅದರಲ್ಲಿ ಹೀರೋ ಅವ್ನ್ ಬೇಕಾಗಿರೋ ಮೆಮೊರೀಸ್, ಅವ್ನ್ ಇಷ್ಟಪಡೋ ಮೆಮೊರೀಸ್ನೆಲ್ಲ ಫೋಟೋಸ್ ಎಲ್ಲ ಸೇರಿಸಿ ದೊಡ್ಡದಾಗ ಒಂದು ಮೆಮೊರಿ ಕ್ರಿಯೇಟ್ ಮಾಡಿರ್ತಾನೆ. ಏನಂತಂದ್ರೆ ಇವಳು ಫಸ್ಟ್ ಮೀಟ್ ಆಗಿದ್ದರಿಂದ ಹಿಡಿದು ಎಲ್ಲಾನು ಒಂದು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲಾನು ಸೆಟ್ ಮಾಡ್ಬಿಟ್ಟು ಒಂದು ಲವ್ ಸ್ಟೋರಿನ ಬರೆದಿರ್ತಾನೆ. ಇದೆಲ್ಲ ಹೋದ್ಮೇಲೆ ಅವಳು ಏನ್ ಮಾಡೋದು ಅಂತಾನೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀನು ಫಸ್ಟ್ ನೋಡ್ದಾಗ್ಲೇ ನಿನ್ನ ನಾನು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ, ಅವತ್ತಿಂದಾನೇ ನಾನು ನಿನ್ನ ಹೆಂಗ ಒಪ್ಪಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನೀ ಕೊಟ್ಟಿದ್ಮೇಲೆ ಈ ಡೈರಿನ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಬಟ್ ಆದ್ರೆ ಇದಕ್ಕೆ ಯೂಸ್ ಆಗುತ್ತೆ ಅಂತ ನೀ ಇಮ್ಯಾಜಿನ್ ಮಾಡ್ಲಿಲ್ಲ ಅಂದ್ಬಿಟ್ಟು ಅವ್ನ ಲವ್ ನ ತುಂಬಾ ಚೆನ್ನಾಗಿ ಬರ್ದಿರ್ತಾನೆ. ಇದ್ ನೋಡಿದಾಗ ಅವಳು ಫೀಲ್ ಆಗ್ಬಿಡುತ್ತೆ, ಅಯ್ಯೋ ನಾ ಆತರ ಹೇಳ್ಬಾರ್ದಿತ್ತು, ನಾ ತುಂಬಾ ತಪ್ಪು ಮಾಡ್ಬಿಟ್ಟೆ, ನಾ ಆತರ ಅವ್ನ್ಗೆ ಹೇಳ್ಬಾರ್ದಿತ್ತು ಅನ್ಕೊಂಡು ಫುಲ್ ಫೀಲ್ ಮಾಡ್ತಿರ್ತಾಳೆ. ಈಗ ಮತ್ತೆ ವಾಪಸ್ ಫೋನ್ ಮಾಡಕ್ಕೂ ಆಗಲ್ಲ. ಹಂಗಿರೋ ಸಿಚುವೇಶನ್ ಏನೋ ಮಾಡ್ಕೊಂಡ್ ಬೀಚ್ ಹತ್ರ ನಿಂತಿರ್ತಾಳೆ, ಮೆಮೊರೀಸ್ ನ ಜ್ಞಾಪಿಸ್ಕೊಂಡು. ಆ ಟೈಮ್ಗೆ ಹೀರೋನ್ಗೆ ಒಂದು ಫೋನ್ ಬರುತ್ತೆ ಅನ್ನೋನ್ ನಂಬರ್ ಇಂದ. ಫೋನ್ ಮಾತಾಡಿದ್ರೆ ಹೀರೋನೇ ಅದಕ್ಕೆ ಹೇಳಿದಾಗ, ಎಲ್ಲಿದ್ಯಾ, ನಾನು ಆ ತರ ಹೇಳ್ಬಾರ್ದಿತ್ತು, ಸಾರಿ ಅನ್ಕೊಂಡು ಹೇಳಕ್ ಹೋದ್ರೆ, ಸರಿ ಒಂದ್ ನಿಮಿಷ ಇರು, ನಾ ಎಲ್ಲೂ ಇಲ್ಲ, ನೀನ್ ಹಿಂದೆನೇ ಇದೀನಿ ಅಂತಾನೆ. ಹಿಂದೆ ತಿರುಗಿ ನೋಡಿದ್ರೆ ಇರೋದೇ ಇಲ್ಲ. ಏನ್ ಆಟ ಆಡ್ತಿದ್ಯಾ, ನಾ ಎಷ್ಟು ಫೀಲ್ ಮಾಡ್ತಿದೀನಿ, ನೀನ್ ನೋಡಿದ್ರೆ ಆಟ ಆಡ್ತಿದ್ದೀನಿ, ಒಂದ್ ನಿಮಿಷ ಇರು, ಸಮಾಧಾನ ಮಾಡ್ಕೊ, ನೀನ್ ಹಿಂದೆ ನೋಡಂತ ಮಾತೆ ಅಂತಾನೆ. ಹಿಂದೆ ನೋಡಿದ್ರೆ ಅಲ್ಲಿ ನಿಂತಿರ್ತಾನೆ. ಹೋಗ್ಬಿಟ್ಟು ಹಗ್ ಮಾಡ್ಕೊಂತಾಳೆ. ಅವತ್ ನಾ ಆ ತರ ಹೇಳ್ಬಾರ್ದು, ತುಂಬಾ ಫೀಲ್ ಮಾಡ್ಬಿಟ್ಟು ಹೇಳ್ಬಿಟ್ಟೆ, ನಾನು ತಪ್ಪಾಗ್ಬಿಟ್ಟೆ ಅಂತ ಅನಿಸ್ತು, ಸಾರಿ ಅಂದಾಗ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಯಾಕಂದ್ರೆ ಅವತ್ ನೀನು ಹೇಳ್ಬಿಟ್ಟೆ, ಬಟ್ ಫೋನ್ ಕಟ್ ಮಾಡಕ್ಕಿಂತ ಮುಂಚೆ ಅಳ್ತಾ ಇದ್ದೆ, ಇದೆಲ್ಲ ರೆಕಾರ್ಡ್ ಆಗಿತ್ತು, ನಂಗೆ ಅವತ್ತೇ ಅರ್ಥ ಆಗೋಯ್ತು ನೀ ಸುಳ್ಳು ಹೇಳ್ತಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ಹೀರೋ. ಆದ್ರೆ ನಾನು ಬರ್ಬೋದಿತ್ತು, ಬಟ್ ಆದ್ರೆ ಈ ಟೈಮ್ಲಿ ನಮ್ಮ ಅಮ್ಮನ ಜೊತೆ ಇರೋದು ಸ್ವಲ್ಪ ಸರಿ ಅಂತ ಅನಿಸ್ತು. ಯಾಕಂದ್ರೆ ಅವರು ಕೂಡ ಎಷ್ಟೊಂದು ವಿಷಯದಲ್ಲಿ ಸಫರ್ ಮಾಡ್ತಾ ಇದಾರೆ, ಸೊ ಅದರಿಂದ ನಂಗೆ ಬರಕ್ ಆಗ್ಲಿಲ್ಲ, ತಪ್ಪ ತಿಳ್ಕೊಬೇಡ, ಸಾರಿ ಅಂತ ಹೇಳ್ತಾನೆ. ಇದು ಕೇಳಿದ್ಮೇಲೆ ಹೀರೋನ್ಗೆ ನೆಮ್ಮದಿ ಆಗುತ್ತೆ. ಆದ್ಮೇಲೆ ಇನ್ನೇನು ಎಲ್ಲ ಹ್ಯಾಪಿ ಎಂಡಿಂಗು, ಫುಲ್ ಜಾಲಿಯಾಗಿರ್ತಾರೆ. ಅವ್ರದ್ದು ಸ್ಟೋರ್ ರೂಮ್ ಇದೆಯಲ್ಲ, ಲೈಬ್ರರಿ ತರ, ಅಲ್ಲೆಲ್ಲ ಹೋಗ್ಬಿಟ್ಟು ಎಂಜಾಯ್ ಮಾಡ್ತಿರ್ತಾರೆ. ಯಾವಾಗ್ಲೂ ಸಪರೇಟ್ ಹೋಗ್ತಾರೆ. ಈಗ ಕಪಲ್ಸ್ ಆಗಿ ಹೋಗ್ತಾರೆ, ಕೇಳ್ಬೇಕಾ, ಎಲ್ಲ ಕ್ಲೋಸ್ ಆಗಿ ಏನೇನೋ ಮಾಡ್ಕೊಂಡು ನಿಂತಿರ್ತಾರೆ. ಇದರಿಂದ ಇದು ಹ್ಯಾಪಿ ಎಂಡಿಂಗ್ ಆಗಿ ಈ ಸ್ಟೋರಿ ಮುಗಿಯುತ್ತೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.